ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಓಕೆ, ನನ್ನ 3 ಕಲೀಗ್ಸ್, ಒಂದು ಅಭಿಷೇಕ್, ಚಂದ್ರು, ಅರವಿಂದ್. ಅಭಿಷೇಕ್ ಇನ್ನು ಜಾಯ್ನ್ ಆಗಬೇಕಷ್ಟೇ. ಚಂದ್ರು ಹೊಸ BJP ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡುತ್ತಾ ಹೈಕಮಾಂಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತೊಂದು ಕಡೆ ಅರವಿಂದ್ ಅವರು ಇನ್ಸ್ಪೆಕ್ಟರ್ ಕುಮಾರ್ ಸಂಬಂಧಿಕರ ಡೀಲ್ ಹೇಗಿತ್ತು ಅನ್ನೋದ್ರ ಬಗ್ಗೆ, ಮತ್ತು ಅಭಿಷೇಕ್ ರಾಜ್ಯಸಭೆಯಲ್ಲಿ ವಕ್ಫ್ ಬಿಲ್ ಪಾಸ್ ಬಗ್ಗೆ ಮಾತಾಡ್ತಾರೆ. ಹಾಗಿದ್ರೆ ನಿಮ್ಮ ಸಮಯ ಬಂದಾಗ ನಿಮ್ಮನ್ನು ಮಾತಾಡಿಸೋಣ. ಮೊದಲಿಗೆ ವಕ್ಫ್ ವಿಚಾರವನ್ನು ತಗೊಳ್ತಾ ಇದ್ದಾರೆ ಶ್ರೀಲಕ್ಷ್ಮಿ. ಎಸ್, ರಾಜ್ಯಸಭೆ ಪರೀಕ್ಷೆಯಲ್ಲೂ ಕೂಡ ವಕ್ಫ್ ಬಿಲ್ ಪಾಸ್ ಆಗಿದೆ. ರಾಜ್ಯಸಭೆಯಲ್ಲಿ ಏನಾಗುತ್ತೆ ಅಂತ ಸ್ವಲ್ಪ ಡೌಟ್ ಇತ್ತು, ಹಾಗಾಗಿ ರಾಜ್ಯಸಭೆಯಲ್ಲೂ ಅನಾಯಾಸವಾಗಿ ಪಾಸ್ ಆಗಿದೆ. ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ದೇಶ ಸಾಕ್ಷಿಯಾಗಿದೆ. ಪ್ರಧಾನಿ ಮೋದಿ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಸಕ್ಸಸ್ಫುಲ್ ಆಗಿದೆ. ವಕ್ಫ್ ತಿದ್ದುಪಡಿ ವಿಧೇಯಕದ ಪರವಾಗಿ 128 ಮತಗಳು, ವಕ್ಫ್ ತಿದ್ದುಪಡಿ ವಿಧೇಯಕದ ವಿರುದ್ಧವಾಗಿ 95 ಮತಗಳು. ಸುದೀರ್ಘ ಚರ್ಚೆ ನಡೀತು ರಾಜ್ಯಸಭೆಯಲ್ಲೂ ಕೂಡ. ದೇವೇಗೌಡರು ಕೂಡ ಮಾತನಾಡಿದ್ರು, ಅನೇಕರು ಮಾತನಾಡಿದ್ರು. ಒಟ್ಟಿನಲ್ಲಿ ಸುದೀರ್ಘ ಚರ್ಚೆಯ ಬಳಿಕ ವಿಧೇಯಕವನ್ನು ಅಂಗೀಕಾರ ಮಾಡಲಾಯಿತು. ಮೋದಿ ಸರ್ಕಾರ ಇತಿಹಾಸ ನಿರ್ಮಾಣ ಮಾಡಿದೆ ವಕ್ಫ್ ವಿಚಾರದಲ್ಲಿ. ಇನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಅಂಕಿತ ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಅಂಕಿತ ಬಿದ್ದರೆ ಅದು ಕಾಯ್ದೆ ಆಗತ್ತೆ, ಕಾನೂನಿನ ರೂಪವನ್ನು ಪಡ್ಕೊಳ್ಳುತ್ತೆ. ಓಕೆ, ರಾಜ್ಯಸಭೆಯಲ್ಲಿ ಯಾವ ರೀತಿ ಇತ್ತು ಬನ್ನಿ ನೋಡೋಣ. Subject to correction, ayes 128. Noes 95. Abstention 0. The bill is passed. ಒಟ್ಟು ಇದ್ದದ್ದೇ ಅವರಿಗೆ 123 ತನಕ ಇತ್ತು. 127 ಆದರೆ ಇನ್ನೂ ಕೆಲವರು ಹಾಕಿದ್ದಾರೆ ಅಂತ ಆಯಿತು ರಾಜ್ಯಸಭೆಯಲ್ಲಿ. ಪರ ಮತ್ತು ವಿರೋಧ ಒಂದಂತೂ ಈಗ ಅದು ಇನ್ನು ಒಂದು ಅಂಕಿತ ಹಾಕಿದರೆ ಹೊಸ ಕಾನೂನು ಆಗುತ್ತೆ. ವೀಕ್ಷಕರೇ, ನಾನು ಮೊನ್ನೆಯಿಂದ ನಿಮಗೆ ಹೇಳ್ತಾ ಇದ್ದೆ, ಬಹಳ ತಿಕ್ಕಲಾಟ ಇದ್ದದ್ದು ಒಂದೇ ಸೆಕ್ಷನ್ 40 ವಿಚಾರ. 1995 ಅನಗತ್ಯವಾಗಿ ಅದನ್ನು ಸೇರಿಸಲಾಯಿತು. ಬಹುಶಃ ಮುಸ್ಲಿಮರು ಬಯಸಿದ್ರೋ ಇಲ್ಲೋ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಅದನ್ನೊಂದು ಮಾಡುತ್ತೆ, ಯಾಕಂದರೆ ಬಾಬರಿ ಮಸೀದಿ ಮತ್ತು ರಾಮ ಜನ್ಮಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮುಸ್ಲಿಮರದ ವೋಟ್ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಸಿಕ್ಕಲ್ಲಿ ನೀವು ತಗೊಳ್ರಪ್ಪ ಅನ್ನೋ ರೀತಿಯಲ್ಲಿ ಮಾಡ್ತು. ನಂಬರ್ 1. ಎರಡನೇದು 2014 ಮನಮೋಹನ್ ಸಿಂಗ್ ಅವರು 123 ಜಾಗಗಳನ್ನು, ಆಮೇಲೆ ಅತಿ ಪ್ರತಿಷ್ಠಿತ ಜಾಗಗಳನ್ನು ಯಾರ ಹತ್ರ ಹೇಳದೆ ಕೇಳದೆ ಅದನ್ನು ಕೊಟ್ಬಿಟ್ರಲ್ಲ, ಅದು ದೊಡ್ಡ ಚರ್ಚೆಗೆ ಕಾರಣವಾಯಿತು. ಅದನ್ನೇ ಇವತ್ತು ತಿದ್ದುಪಡಿ ಮಾಡಿರುವಂಥದ್ದು. ಅಂದರೆ ನೀವು ಅದನ್ನು ಮುಸ್ಲಿಮರೇ ಕೊಡಬೇಕು, ಆಮೇಲೆ ಚರ ಮತ್ತು ಸ್ಥಿರಾಸ್ತಿಗಳನ್ನು ಮಾತ್ರ ಕೊಡಬೇಕು, ಯಾವ್ಯಾವುದೋ ಜಾಗಗಳನ್ನು ಕೊಡುವ ಆಗಿಲ್ಲ ಅಂತೇಳಿ. ದೇಶದಲ್ಲಿ ವಕ್ಫ್ನ ಹೊಸ ಶಕೆ ಆರಂಭವಾಗಿದೆ. ರಾಜ್ಯಸಭೆಯಲ್ಲೂ ಕೂಡ ವಕ್ಫ್ ತಿದ್ದುಪಡಿ ಬಿಲ್ ಪಾಸಾಗಿದ್ದು ಮೋದಿ ಸರ್ಕಾರ ಇತಿಹಾಸ ನಿರ್ಮಾಣ ಮಾಡಿದೆ. ಲೋಕಸಭೆಯಲ್ಲಾಯಿತು, ರಾಜ್ಯಸಭೆಯಲ್ಲಾಯಿತು, ಚರ್ಚೆಗಳಾಯಿತು. ಆಮೇಲೆ ನಿಮಗೆಲ್ಲ ಗೊತ್ತಿದೆ, ಅವತ್ತಿಂದ ಇವತ್ತಿನ ತನಕ ಎಲ್ಲ ವಿಧದಲ್ಲೂ ಕೂಡ ಆಯಿತು. ಇವತ್ತು ಕಾನೂನಾಗಿದೆ. ಮೊದಲಿದ್ದಂಥ ವಕ್ಫ್ ಬೋರ್ಡ್ ಇನ್ನು ಮುಂದೆ ಇರೋದಿಲ್ಲ. ಇನ್ನೇನಿದ್ರು ಕೂಡ ಉಮ್ಮೀದ್ ಆ್ಯಕ್ಟ್ ಇರುತ್ತೆ. ಕೇಂದ್ರ ಸರ್ಕಾರ ಪಾಸ್ ಮಾಡಿದ ನಂತರ ರಾಜ್ಯ ಸರ್ಕಾರಗಳಂದರೆ, ಯಾಕೆಂದರೆ ಇಲ್ಲಿ ಅನೇಕ ಕಡೆ ವಿಜಯಪುರದಲ್ಲೆಲ್ಲ ಜಾಗಗಳನ್ನು ಕಬಳಿಸಲಾಗಿತ್ತು, ಮತ್ತೊಂದು ವಕ್ಫ್ ಜಾಗ ಅಂತ ಹೇಳಲಾಗಿತ್ತಲ್ಲ, ಅದೆಲ್ಲ ವಾಪಸ್ ಸಿಗುತ್ತಾ? ಈ ಎಲ್ಲ ಕುತೂಹಲಗಳಿದೆ. ಎಲ್ಲದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮೇಲ್ಮನೆಯಲ್ಲೂ ಗೆದ್ದ ಪ್ರಧಾನಿ ಮೋದಿ. ರಾಜ್ಯಸಭೆಯಲ್ಲಿ ವಕ್ಫ್ ಮಸೂದೆ ಪಾಸ್. ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಭಾರತ ಸಾಕ್ಷಿಯಾಗಿದೆ. ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ 1995 ವಕ್ಫ್ ಮಸೂದೆ ಮೇಲ್ಮನೆಯಲ್ಲಿ ಪಾಸ್ ಆಗ್ತಿದ್ದಂತೆ ಸದಸ್ಯರು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. ಮೋದಿ ಸರ್ಕಾರ ಬಹುದೊಡ್ಡ ಸವಾಲು ಗೆದ್ದಂತಾಗಿದೆ. The ayes have it. The bill is passed. Statutory resolution, Shri Amit Shah.
ವಕ್ಫ್ ತಿದ್ದುಪಡಿ ವಿಧೇಯಕದ ಪರವಾಗಿ 128 ಮತಗಳು ಚಲಾವಣೆಯಾದವು. ಬಿಲ್ ವಿರುದ್ಧ 95 ಮತಗಳು ಚಲಾವಣೆ ಆಗಿವೆ. ಸುದೀರ್ಘ ಚರ್ಚೆ ಬಳಿಕ ವಿಧೇಯಕ ಅಂಗೀಕಾರ ಮಾಡಲಾಯಿತು. ವಿಪಕ್ಷಗಳ ಎಲ್ಲಾ ತಿದ್ದುಪಡಿ ಪ್ರಸ್ತಾಪಗಳು ತಿರಸ್ಕೃತವಾಗಿವೆ. ಲೋಕಸಭೆಯಲ್ಲಿ ಈ ಮಸೂದೆಗೆ 288 ಮತಗಳು ಹಾಗೂ ಇದರ ವಿರುದ್ಧವಾಗಿ 232 ಮತಗಳು ಬಂದಿದ್ದವು. ಲೋಕಸಭೆ ಮತ್ತು ರಾಜ್ಯಸಭೆಗಳೆರಡರಲ್ಲೂ ಅಂಗೀಕಾರಗೊಂಡಿರುವ ವಕ್ಫ್ ತಿದ್ದುಪಡಿ ಮಸೂದೆ ರಾಷ್ಟ್ರಪತಿಗಳ ಅಂಕಿತಕ್ಕೆ ರವಾನೆಯಾಗಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈ ಮಸೂದೆಗೆ ಅಂಕಿತ ಹಾಕಿದ ನಂತರ ಈ ಕುರಿತು ಅಧಿಕೃತ ಸರ್ಕಾರಿ ಅಧಿಸೂಚನೆ ಪ್ರಕಟವಾಗಲಿದೆ. ರಾಜ್ಯಸಭೆ ಪರೀಕ್ಷೆಯಲ್ಲೂ ವಕ್ಫ್ ಪಾಸ್ ಆಗಿದ್ದು ಪ್ರಧಾನಿ ಮೋದಿ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ವಕ್ಫ್ ಹೊಸ ಶಕೆ ಆರಂಭವಾಗಿದ್ದು ಮೋದಿ ಸರ್ಕಾರ ಇತಿಹಾಸ ನಿರ್ಮಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರೈಟ್, ಇನ್ನು ಈ ವಕ್ಫ್ ತಿದ್ದುಪಡಿ ಬಿಲ್ಗೆ ಕೈ ಶಾಸಕ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ. ನಮ್ಮ ಸಮುದಾಯದ ಆಸ್ತಿ ಕಬಳಿಸೋದಕ್ಕೆ ಬಿಜೆಪಿ ಸಂಚು ಮಾಡಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಮುಸ್ಲಿಮರು ಬಿಜೆಪಿಗೆ ಮತ ಹಾಕಲ್ಲ ಅಂತ ಈ ರೀತಿ ಟಾರ್ಗೆಟ್ ಮಾಡ್ತಿದ್ದಾರೆ. ವಕ್ಫ್ ತಿದ್ದುಪಡಿ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಗೋ ವಿಶ್ವಾಸ ಇದೆ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ. ಏನು ಟಾರ್ಗೆಟ್ ಮಾಡ್ತಿದಾರ ಸರ್ ಒಂದು ಸಮುದಾಯವನ್ನ? ಮೊದಲಿಂದ ಅವ್ರು ಏನು BJP ಏನೇನು ಮಾಡ್ತಾರೆ, ನಮಗೆ ಮಾಡ್ತಾ ಇರೋದು, ನಮಗೆ ಕೊಡ್ತಾ ಇರೋ ಕೊಡುಗೆ ಏನು ಈ ದೇಶದಲ್ಲಿ BJP ಅವರು RSS ನಮ್ಗೆ ಕೊಡ್ತಾ ಇರೋ ಕೊಡುಗೆ ಏನು? ನಮಗೆ ಇಂಥ ಒಂದು ಸಮಾಜಕ್ಕೆ ತುಳಿಬೇಕು, ಅವ್ರಿಗೆ ನಮ್ಗೆ ಬೇಕಾಗಿಲ್ಲ, ಅವ್ರು ನಮಗೆ ಓಟ್ ಹಾಕಲ್ಲ ಅಂತ ಹೇಳೇನೆ ಅವರು ಮೊದಲಿಂದನೂ ಏನು ದೇವ್ರು ಹುಡ್ಕೊಳಕ್ಕೆ ಮಸೀದಿ ಹೋಗಿ ಹೊಡೆದ್ಬಿಟ್ರೆ ಅದು ಅಲ್ಲಿ ಹೋಗಿ ಶಿವನ್ ಹುಡುಕೋದಾ? ಇದಾದ್ರೆ ನೀವು ಮಾಡ್ತಾ ಇರೋದು. ಒಬ್ಬನಿಗೆ ಒಂದು ಕೋಮಿಗೆ ಹಾಕಿ ಎಲ್ಲೋ ಜಗಳ ಸೃಷ್ಟಿ ಮಾಡುವಂಥದ್ದು, ಗಲಭೆ ಸೃಷ್ಟಿ ಮಾಡುವಂಥದ್ದು, ಅಶಾಂತಿ ಮೂಡಿಸುವಂಥದ್ದು ನೀವು ಮಾಡ್ತಾರೆ ಕೆಲಸ. ಇನ್ನೇನು ಮಾಡ್ತಾ ಇರೋದೇನು ನೀವು? ಏನು ದೇಶಕ್ಕೋಸ್ಕರ ಅಭಿವೃದ್ಧಿ ತಾವೇನಾದ್ರು ಒಂದು ಕಲ್ಪನೆ, ಒಂದು ಆಲೋಚನೆ, ಒಂದು ಏನಾದರೂ ನಾವೇನು ಇಟ್ಕೊಂಡು ಏನೋ ಮಾಡ್ತಾ ಇದ್ದೀರಾ? ನೀವು ಏನು ಮಾಡ್ತಾ ಇಲ್ಲ ಅದನ್ನೆಲ್ಲ. ನಿಮಗೇನು ಒಂದು ರಾಮನ ಹೆಸರಲ್ಲಿ ನಿಮಗೆ ಮತ ಬೇಕಷ್ಟೆ. ನಾವು ರಾಮನ್ನು ಪೂಜೆ ಮಾಡ್ತೀವಿ, ರಹೀಮನ್ನು ಪೂಜೆ ಮಾಡ್ತೀವಿ. ರಾಮ ರಹೀಮ ಎಲ್ಲ ಒಂದೇ ಅನ್ನೋ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರೋದಂತ ನಾವೆಲ್ಲರೂ. ನಿಮ್ಮಲ್ಲೇನು ಇಲ್ಲ, ನಿಮ್ಮಲ್ಲಿ ದ್ವೇಷ, ಅಸೂಯೆ, ಇದನ್ನೇ ತಾವೆಲ್ಲರೂ ಕೂಡ ಮುಂದೆ ಇಟ್ಟು ರಾಮನ ಹೆಸರು ಹೇಳ್ಕೊಂಡು ತಾವೆಲ್ಲರೂ ಕೂಡ ದೇವ್ರ ಹೆಸರು ಹೇಳ್ಕೊಂಡು ತಾವೆಲ್ಲರೂ ಕೂಡ ರಾಜಕಾರಣವನ್ನು ಮಾಡ್ತಾ ಇದ್ದೀವಿ. ಇದರಿಂದ ಪ್ರಯೋಜನ ಇಲ್ಲ. ಇದು ದೇಶಕ್ಕೂ ಹಾನಿ, ಸಮಾಜಕ್ಕೂ ಹಾನಿ, ಎಲ್ಲ ವರ್ಗಕ್ಕೂ ಹಾನಿ ಇದೆ. ಮುಸ್ಲಿಂ ಸಮುದಾಯದ ಬಗ್ಗೆ ಯಾವ ತರ ಹೋರಾಟ ರೂಪುರೇಷೆ ಮಾಡುತ್ತೆ ಅಂದ್ರೆ ಸಾಕಷ್ಟು ನೋಡಿ, ಈಗಾಗಲೇ ಎಲ್ಲರೂ ಕೂಡ ಬೀದಿಗಳಿಗೆ ನಾವೆಲ್ಲರೂ ಕೂಡ ಹೋರಾಟ. ಇದು ನೋಡಿ, ಇದು ಸಮಾಜದ ಅತಿ ಸೂಕ್ಷ್ಮವಾದಂಥ ಒಂದು ವಿಷಯ. ಇದು ವಕ್ಫ್ ಅನ್ನೋದು ನಮ್ಮಲ್ಲಿ ಕೋಟ್ಯಾಂತರ ರೂಪಾಯಿದು ಸಾವಿರಾರು ಲಕ್ಷಾಂತರ ಎಕರೆ ಜಮೀನಿದೆ. ಇದರಿಂದ ಏಳಿಗೆ ಎಲ್ಲ ನಮ್ಮ ಮಸೀದಿಗಳಾಗಲಿ, ಮದ್ರಸೆಗಳಾಗಲಿ, ಕಬ್ರಸ್ತಾನ್ ಆಗಲಿ, ನಾವೆಲ್ಲಿ ಹೋಗಿ ಶಾಶ್ವತವಾಗಿ ನಾವು ವಿಶ್ರಾಂತಿ ಪಡಿತೀವೋ ಅದು ಕೂಡ ವಕ್ಫ್ ಬೋರ್ಡ್ ಇದೆ. ವಕ್ಫ್ದ ದರ್ಗಾಗಳಿದೆ, ಮಸೀದಿಗಳಿದೆ. ನಮ್ಮ ಅಸ್ತಿತ್ವನ ನಾವೆಲ್ಲ ಕಳ್ಕೊಳ್ತಾ ಇದ್ದೀವಿ. ಎಲ್ಲ ಕಳ್ಕೊಳ್ಳುವಂಥ ಒಂದು ವಿಷಯ ಇದು. ಇದೇನು ಸಾಧಾರಣದ ವಿಷಯ ಅಲ್ಲ. ಅದಕ್ಕೋಸ್ಕರ ಹೋರಾಟ ಮಾಡ್ತಿದ್ದು ಅಷ್ಟೇ. ಇದನ್ನು ಗೌರ್ಮೆಂಟ್ ಆಸ್ತಿನ? ಇದು ಗೌರ್ಮೆಂಟ್ ಆಸ್ತಿ ಅಲ್ಲ. ಇದು ಸ್ವಂತ ಸಮುದಾಯದ ಜನರು ದಾನ ಮಾಡಿ ಒಂದು ಸಮುದಾಯದ ಏಳಿಗೆಗೋಸ್ಕರ ಕೊಟ್ಟಂಥ ಬೆವರಿನ ಹನಿಯ ಆಸ್ತಿ ಇದು, ಬೇರೆ ಏನಲ್ಲ ಇದು. ಸೊ ಇದಕ್ಕೆ ಯಾಕೆ ನೀವೆಲ್ಲ ಗುರಿ ಮಾಡ್ಕೊಳ್ತಾ ಇದ್ದೀರಿ? ಎಲ್ಲ ಮುಟ್ಕೊಂಡು ಹಾಕ್ಕೊಳ್ಳಿ ನೀವೆಲ್ಲರೂ, ಎಲ್ಲ ಸಮುದಾಯದು ಮಾಡ್ಕೊಬಿಡಿ. ಯಾಕೆ ಒಂದೇ ಸಮುದಾಯ ನನಗೆ ಗುರಿ ಮಾಡ್ಕೊಡ್ತೀರಿ ನೀವೆಲ್ಲರೂ? ನಮ್ದಿಷ್ಟೇ, ನಾವು ಶಾಂತಿ ಪ್ರಿಯರು. ಈ ದೇಶ ಎಲ್ಲರ ದೇಶ ಇದು, ಎಲ್ಲ ವರ್ಗದ ದೇಶ ಇದು. ಎಲ್ಲರೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಮೊದಲಿಗರ ಸಮುದಾಯ ಯಾವುದು ಅಂದರೆ ಅದು ಮುಸಲ್ಮಾನರದ್ದು. ನೀವು ಗೇಟ್ ವೇ ಆಫ್ ಇಂಡಿಯಾದಲ್ಲಿ ಹೆಸರು ನೋಡಿದ್ರು ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಜನ ಇದಕ್ಕೆ ತ್ಯಾಗ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇವತ್ತು ನೀವೆಲ್ಲ ಇದನ್ನೆಲ್ಲ ಸೃಷ್ಟಿ ಮಾಡಿ ಅಶಾಂತಿ ಮೂಡಿಸುವಂಥದ್ದು, ಮತ್ತೊಂದು ಮಾಡುವಂಥದ್ದು, ಇದು ಶೋಭೆ ತರುವಂಥ ಕೆಲಸ ಅಲ್ಲ ಇದು. ಓಕೆ, ಇಕ್ಬಾಲ್ ಹುಸೇನ್ ಅವರ ಹೇಳಿಕೆ. ಇಕ್ಬಾಲ್ ಹುಸೇನ್ ಅವರು ಒಂದು 2 ಪಾಯಿಂಟ್ಗಳನ್ನು ಭಾಳ ಮುಖ್ಯವಾಗಿ ಹೇಳ್ತಾರೆ. ಯಾಕಂತಂದರೆ ಇದು ನಮಗೆ ಓಟ್ ಹಾಕಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಥರ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಪ್ರಶ್ನೆ ಒಂದೇ, 1995ರಲ್ಲಿ ಸೆಕ್ಷನ್ 40 ತಂದ್ರಲ್ಲ, ಸೆಕ್ಷನ್ 40 ತರಕ್ಕೆ ಏನಿರಲಿಲ್ಲ ಶ್ರೀಲಕ್ಷ್ಮಿ ಅವರು, ನಿಮಗೂ ಗೊತ್ತಿದೆ ಅದು.
ಯಾವಾಗ ಈ ರಾಮ ಜನ್ಮಭೂಮಿ ಬಾಬರಿ ಮಸೀದಿಯಲ್ಲಿ ಏನೋ ವೋಟ್ ಆ ಕಡೆ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಸೆಕ್ಷನ್ 40 ತಂದು ನೀವು ಸಿಕ್ಕಲ್ಲಿ ಮಾಡ್ಬೋದು, ಅದು ಒಂದೇ ಇದ್ದದ್ದು. ಎರಡನೇದು ಇಕ್ಬಾಲ್ ಹುಸೇನ್ ಅವರು ಒಂದು ಮಾತನ್ನು ಹೇಳಿದರು, ಯಾಕಂದರೆ ನಮ್ಮ ಸಮುದಾಯದವರು ಕೊಟ್ಟಂಥ ಜಾಗ ಅಂತ. ಖಂಡಿತವಾಗ್ಲೂ ಈಗಲೂ ಅದು ಹಾಗೇ ಇದೆ. ಪ್ರಶ್ನೆ 123 ಆಸ್ತಿಗಳನ್ನು ಡೆಲ್ಲಿಯ ನಗರಾಭಿವೃದ್ಧಿ ಇಲಾಖೆಗೆ ಬರುವಂಥ 123 ಆಸ್ತಿಗಳನ್ನು ಒಂದೇ ದಿನ ಮನಮೋಹನ್ ಸಿಂಗ್ ಅವರು ವಕ್ಫ್ ಬೋರ್ಡ್ಗೆ ಬರ್ಕೊಟ್ರಲ್ಲ. ಮನಮೋಹನ್ ಸಿಂಗ್ ಯಾವ ಮುಸ್ಲಿಮು ಅಂತ ಅಷ್ಟೇ ಪ್ರಶ್ನೆ. ಇಲ್ಲಿ ಭಾರತದಲ್ಲಿ ಹುಟ್ಟಿದಂಥ ಮುಸ್ಲಿಮರಿಗೆ ಆಗಿದ್ರೆ ಇಲ್ಲಿ ಖಂಡಿತವಾಗ್ಲೂ ಇದೆ. ವಕ್ಫ್ ಬೋರ್ಡ್ ಬೇಡವಾ? ಖಂಡಿತವಾಗ್ಲೂ ಇದೆ, ಅದು ಚೇಂಜ್ ಆಗಿರ್ಬೋದು. ಯಾರಾದರೂ ಒಬ್ಬರು ಕೊಟ್ಟರೆ, ದಾನ ಕೊಟ್ಟರೆ, ನೋಡಿ ನೆನ್ನೆ ಕೂಡ ನಾನು ಹೇಳಿದೆ, ಯಾರಾದರೂ ಒಬ್ಬ ಹಿರಿಯರಿದ್ದಾರೆ, ಮುಸ್ಲಿಮರಲ್ಲಿ ಹಿರಿಯರು, ಒಂದು 5 ಎಕರೆ ಜಾಗ ದಾನ ಕೊಡ್ತಾರೆ. ನೋಡ್ರಪ್ಪ, ಇದರಲ್ಲಿ ಏನೋ ಮಾಡ್ಕೊಳ್ಳಿ, ಇದರಿಂದ ಬರುವಂಥದ್ದನ್ನು ಕೇವಲ ಬಡವರ ಆಸ್ಪತ್ರೆ ಖರ್ಚು ಮಾತ್ರ ನೀಗಿಸಿ ಅಂದರೆ ₹1 ಕೂಡ ಶಾಲೆಗೆ ಯೂಸ್ ಮಾಡೋಂಗಿಲ್ಲ, ಅದಕ್ಕೆ ಮಾಡಬೇಕು. ಅಷ್ಟು ಪ್ರಾಮುಖ್ಯತೆ ಇದೆ ಅದರಲ್ಲಿ, ಅದನ್ನು ಮಾಡ್ತಾರೆ ಕೂಡ. ಇಲ್ಲಿ ಆಗಿರುವಂಥದ್ದು ಯಾರ್ಯಾರ್ದೋ ಜಾಗಗಳನ್ನು ಇದು ನಂದು ಜಾಗ ಅಂತ ಹೇಳುವಂಥದ್ದು. ನಮ್ಮ ಅಲ್ಲ ಸರ್, ಈ ಬೇರೆ ಬೇರೆ ಮುಸ್ಲಿಂ ಕಂಟ್ರೀಸ್ ಅಲ್ಲೆಲ್ಲ ವಕ್ಫ್ ಬೋರ್ಡ್ ಇದೆಯಾ, ಅಥವಾ ಅವರು ಅಲ್ಲೂ ಹಿಂಗೆ ಯಾರ್ಯಾರ ಜಾಗ ಬೇಕಾದರೂ ಅದು ನಮ್ಮ ಜಾಗ ಮಾಡಕ್ ಬರುತ್ತೆ? ಅದೇ ವಕ್ಫ್ ಬೋರ್ಡ್ ಕರೆಕ್ಟ್ ಇದ್ದದ್ದು ನಾನು ಹೇಳಿದ್ನಲ್ವಾ, ಈ ರಾಜಕಾರಣಿಗಳು ಮಾಡಿದಂಥ ಕಿತಾಪತಿಯಿಂದಾಗಿ ಆಗಿರುವಂಥದ್ದು. ನಿಜವಾಗ್ಲೂ 95 ಮುಸ್ಲಿಮರು ಕೇಳಿದ್ರೆ ಎಲ್ಲ ಗೊತ್ತಿಲ್ಲ, ಕಾಂಗ್ರೆಸ್ ಕೊಟ್ಬಿಡ್ತು, ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಇಕ್ಬಾಲ್ ಹುಸೇನ್ ಅವ್ರಿಗೆ ಕೇಳ್ಬೇಕು, ಅದು ವೋಟ್ ಬ್ಯಾಂಕ್ ರಾಜಕಾರಣ ಅಲ್ಲ, ವೋಟ್ ಬ್ಯಾಂಕ್ಗೋಸ್ಕರನೇ. ಅವ್ರೇನು ಹೇಳ್ತಿದ್ದಾರೆ, ನಾವು ವೋಟ್ ಹಾಕ್ತಿಲ್ಲ ಅಂತ ಹೇಳಿ ನಮ್ಮನ್ನು ಕಿತ್ಕೋತಾ ಇದ್ದಾರೆ ಅಂತಂದ್ರೆ, ನೀವು ವೋಟ್ ಹಾಕ್ತಿರೋ ಕಾರಣಕ್ಕಾಗಿ ನಿಮ್ಗೆ ಕೊಟ್ಟರೆ ಆಗಿದ್ರೆ ಪ್ರಶ್ನೆ ಅದಲ್ವಾ? ಬನ್ನಿ, ಇದರ ಬಗ್ಗೆ ಅಭಿಷೇಕ್ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅಭಿಷೇಕ್, ಭಾಳ ಮುಖ್ಯವಾಗಿ ಈಗ ಮಸೂದೆ ಅಂಗೀಕಾರ ಆಗತ್ತೆ, ರಾಷ್ಟ್ರಪತಿ ಮುರ್ಮು ಸೈನ್ ಆಗ್ತಾರೆ, ಕಾನೂನಾಗಿ ಬರುತ್ತೆ. ಒಂದು ವಿಚಾರ ನನಗಿರುವಂಥದ್ದು, ಕೆಲವು ಕಡೆ ಕಾಂಗ್ರೆಸ್ ತಲೆ ಕೆಡಿಸಿಕೊಂಡಷ್ಟು ಮುಸ್ಲಿಮರ ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾ ಇಲ್ಲ. ಕರೆಕ್ಟ್. ಯಾರು ಹೇಳಿದ್ರು ಮುಸ್ಲಿಮರ ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾ ಇಲ್ಲ. ಕೆಲವರು ಹೇಳಿದರು ನಮ್ಮ ಮೇಲೆ, ಅಂದರೆ ಭೂಪಾಲಲ್ಲಿ ಹೇಳಿದ್ರು ನಮ್ಮ ಮೇಲೆ ಕೆಲವು ಆರೋಪಗಳು ಬರ್ತಾ ಇದೆ, ನಾವು ಅವ್ರದ್ದೆಲ್ಲ ನಮ್ದಲ್ಲ, ಇಸ್ಲಾಂ ಆ ಥರ ಅಲ್ಲ, ನಮಗೆ ಬೇಕಾಗಿಲ್ಲ, ಕರೆಕ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಒಂದು. ಎರಡನೇದಾಗಿ ರಾಜ್ಯ ಸರ್ಕಾರಗಳು ಇದನ್ನು ಹೇಗೆ ನನಗೆ ವೆರಿ ಇಂಟ್ರೆಸ್ಟಿಂಗ್ ಇರೋದು, ಕ್ಯೂರಿಯಾಸಿಟಿ ಇರೋದು, ರಾಜ್ಯ ಸರ್ಕಾರಗಳು ಹೆಂಗೆ ಸ್ವೀಕಾರ ಮಾಡ್ತವೆ. ಈಗ ಜಮೀರ್ ಅಹಮದ್ ಖಾನ್ ಅವರ ಮುಂದೆ ಮೈಕ್ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, DK ಶಿವಕುಮಾರ್ ಮುಂದೆ ಮೈಕ್ ಕೇಳಿದ್ರೆ ಏನು ಹೇಳ್ತಾರೆ, ಸಿದ್ದರಾಮಯ್ಯ ಅವ್ರ ಮೈಕ್ ಮುಂದೆ ಏನು ಹೇಳ್ತಾರೆ, ಮೊನ್ನೆಲ್ಲ ಕಬಳಿಕೆಗಳಾಯ್ತಲ್ಲ, ಅದು ವಾಪಸ್ ಸಿಗತ್ತಾ? ಈ ಪ್ರಶ್ನೆಯನ್ನು ನಾನು ನಿಮ್ಮ ಹತ್ರ ಕೇಳಿದರೆ ನಿಮ್ಮ ಉತ್ತರ ಏನು ಅಭಿಷೇಕ್? ಶೆಟ್ರೆ, ಮೊದಲನೇದಾಗಿ ಮುಸಲ್ಮಾನರಿಗೆ, ನಮ್ಮ ರಾಜ್ಯದಲ್ಲಿರುವ ಮುಸಲ್ಮಾನರಿಗೆ ವಕ್ಫ್ ತಿದ್ದುಪಡಿ ಬಿಲ್ನಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನೋದು ಒಂದಿಷ್ಟು ಮುಸ್ಲಿಂನ ಹಿರಿಯ ಮುಖಂಡರು ಹೇಳಿರುವಂಥದ್ದು. ಯಾಕಂದರೆ ಮುಸ್ಲಿಮರು ಅವರ ಧರ್ಮದ ಪ್ರಕಾರ ನಂಬುವಂಥದ್ದು, ತನ್ನದಲ್ಲದ ವಸ್ತು ತನಗೆ ಬೇಡ ಅನ್ನೋ ಒಂದು ಭಾವನೆಯಲ್ಲಿ ಬದುಕ್ತಾ ಇರೋವಂಥವ್ರು. ಆ ಕಾರಣದಿಂದ ಈ ತಿದ್ದುಪಡಿ ಕಾಯ್ದೆಯಿಂದ ನಮ್ಮ ಭೂಮಿಗೆ ಸಮಸ್ಯೆ ಆಗೋದಿಲ್ಲ. ಈ ಹಿಂದೆ ನಮ್ಮ ಭೂಮಿ ಇದ್ದದ್ದು ನಮ್ಮ ಭೂಮಿಯಾಗಿಯೇ ಮುಂದುವರಿಯುತ್ತೆ. ಅದನ್ನು ಹೊರತುಪಡಿಸಿ ಯಾವುದೆಲ್ಲ ಒಂದಿಷ್ಟು ಪ್ರಾಪರ್ಟಿಗಳನ್ನು ಸರ್ಕಾರಗಳ ರಾಜಕೀಯ ಕಾರಣದಿಂದ ವಶಕ್ಕೆ ಪಡೆದಿದ್ರು ಅಂತಹ ಪ್ರಾಪರ್ಟಿಗಳಿಗೆ ಸಮಸ್ಯೆ ಆಗುತ್ತೆ. ಇಲ್ಲಿ ಮುಸಲ್ಮಾನರು ಧರ್ಮದ ವಿಚಾರವಾಗಿ ನೋಡಿದಾಗ ಅವರಿಗೆ ಈ ಒಂದು ಬಿಲ್ನಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ತಿದ್ರು ಕೂಡ, ಅದೇ ಮುಸಲ್ಮಾನರು ಕಾಂಗ್ರೆಸ್ನ ಪಾರ್ಟಿ ಅಥವಾ ಬೇರೆ ಪಾರ್ಟಿ ಜೊತೆ ಅಲೈನ್ ಆಗಿರುವಂಥ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ರಾಜಕೀಯ ಮಾಡೋದಕ್ಕೆ ಹೋಗ್ತಾ ಇರುವಂಥದ್ದು. ಆದರೆ ಇದು ಕಾಂಗ್ರೆಸ್ನ ಹೊರತುಪಡಿಸಿ ಇನ್ಯಾರಿಗೂ ಕೂಡ ಸಮಸ್ಯೆ ಆಗ್ತಿಲ್ಲ ಅನ್ನೋದು ಈಗಾಗಲೇ BJPಯವರ ಆರೋಪವೂ ಆಗಿರೋದು. ಜೊತೆಗೆ ಮುಸಲ್ಮಾನರ ಮಾತು ಕೂಡ ಇದೇ ಆಗಿರುವಂಥದ್ದು. ಕಾಂಗ್ರೆಸ್ ಪಾರ್ಟಿಗೆ ರಾಜಕೀಯ ಮಾಡೋದಕ್ಕೆ ಒಂದು ವಿಚಾರ ಬೇಕಿದೆ, ಅದರಲ್ಲೂ ಕೇಂದ್ರದಲ್ಲಿ NDAಯನ್ನು ನಾವು ಎದುರಿಸೋದಕ್ಕೆ ಮತ್ತೊಂದು ಅಂಶ ಬೇಕಿತ್ತು. ಇಲ್ಲಿ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರವೇ ಕೇಂದ್ರದಲ್ಲಿ ರಚನೆಯಾಗಿ ಅವರೇ ಈ ಒಂದು ಬಿಲ್ಲನ್ನು ಪಾಸ್ ಮಾಡಿದ್ರು, BJPಯವರು ವಿರೋಧ ಮಾಡ್ತಿದ್ರು. ಈ ಒಂದು ಕಾರಣದಿಂದ ವಿರೋಧ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ವಿರೋಧ ಮಾಡಲಾಗ್ತಿದೆ ಹೊರತು ಈ ಒಂದು ವಿರೋಧದಲ್ಲಿ ಯಾವುದೇ ಹುರುಳಿಲ್ಲ ಅನ್ನೋದು ಐ ಅಗ್ರಿ. ಅದರ ಬಗ್ಗೆ ತುಂಬ ಚರ್ಚೆಗಳಾಗಿದೆ. ಆದರೆ ಕ್ಯೂರಿಯಾಸಿಟಿ ಇರುವಂಥದ್ದು, ಈಗ ಮೊನ್ನೆ ವಿಜಯಪುರ ಈ ಎಲ್ಲ ಕಡೆಗಳಲ್ಲಿ ಜಾಗಗಳನ್ನೆಲ್ಲ ಕಬ್ಜಾ ಮಾಡಲಾಯಿತು, ಅದು ಏನು ವಕ್ಫ್ದು ಅಂತ ಬಂತಲ್ಲ, ಈಗ ಅವ್ರದ್ದೇನು ಪರಿಸ್ಥಿತಿ ಅಂತ ನನಗೆ ಕ್ಯೂರಿಯಾಸಿಟಿ ಇರೋದು. ಅದು ಈಗ ಜಮೀರ್ ಅಹಮದ್ ಖಾನ್ ಮುಂದೆ ನಾವು ಹೇಳಿದಾಗ ಏನು ಸರ್ ಹಿಂಗಾಗಿದೆ ಅಂತ ಹೇಳಿ ಅವರ ಉತ್ತರ ಏನಿರ್ಬೋದು ಅಂತ. ಸರ್, ಇದು ಬೆಕ್ಕಿಗೆ ಚೆಲ್ಲಾಟ ಇರ್ಬೋದು, ಆದರೆ ಇಲ್ಲಿಗೆ ಪ್ರಾಣ ಸಂಕಟ, ಅದು ನೂರಾರು ಸಾವಿರಾರು ಜನ ರೈತರ ಬದುಕಿನ ಜೀವನದ ಪ್ರಶ್ನೆ. ಅವ್ರ ಜಮೀನು ಅವ್ರಿಗೆ ವಾಪಸ್ ಸಿಗಲೇಬೇಕಲ್ವಾ? ಡೆಫಿನೆಟ್ಲಿ. ಈಗ ಇರುವಂಥ ಒಂದು ಅವಕಾಶ ಏನಪ್ಪ ಅಂತಂದರೆ ಅವರಿಗೆ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ. ಇದು ಇಷ್ಟೇ ವೀಕ್ಷಕರೇ, ಅವತ್ತಿಂದ ನಾನು ಹೇಳ್ತಾ ಇದ್ದೆ, ಇದು ಇಷ್ಟೇ ವಿಚಾರ. ಏನು ವಕ್ಫ್ ಇರಬಾರ್ದಾ ಮುಸ್ಲಿಮರಿಗೆ ಅವರದೇ ಆದಂಥ ಸ್ವಂತವಾಗಿ? ಯಾಕಂದರೆ ಖಬರಸ್ತಾನ್ ಮತ್ತೊಂದು ಅದೆಲ್ಲ ಕೂಡ ವಕ್ಫ್ ಬಂದೇ ಬರಬೇಕು. ಅದರಲ್ಲಿ ಎರಡೇ ಪಾಯಿಂಟ್ ವೀಕ್ಷಕರೇ. 1995 ಕಾಂಗ್ರೆಸ್ ಸರ್ಕಾರ ಒಂದು ವಿಶೇಷವಾದಂಥ ಒಂದು ಸವಲತ್ತನ್ನು ಅದಕ್ಕೆ ಕೊಡುತ್ತೆ. ಏನು ಅಂತಂದರೆ, ನೀವು ಯಾವುದಾದ್ರೂ ಜಾಗವನ್ನು ನಿಮ್ಮದು ಅಂತ ಹೇಳಿದರೆ ಅದು ನಿಮ್ಮದು. ಅದು ಹೆಂಗೆ? ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತುಂಬ ಸಲ ಹೇಳಿದ್ದೀನಿ.
ಯಾರೋ ಒಬ್ಬ ವೆಂಕಪ್ಪ ಶೀನವಣ್ಣ ಯಾರು ಮುಸ್ಲಿಮು ಇರ್ಬೋದು ಬೇಕಿದ್ರೆ, ಒಬ್ಬ ಯಾಕೂಬ್ ಅಂತ ಒಬ್ಬ ಇರ್ತಾನೆ ಅಂತ ಇಟ್ಕೊಳ್ಳಿ, ಆತ ಒಬ್ಬ ರೈತ ಒಂದು 100 ವರ್ಷದಿಂದ ಮಾಡ್ತಾ ಇದ್ದ ಅಂತ ಇಟ್ಕೊಳ್ಳಿ, ಅವನನ್ನು ಒಬ್ಬರನ್ನ ಕಂಡ್ರೆ ಆಗೋದಿಲ್ಲ ಅಂತ ಇಟ್ಕೊಳ್ಳಿ, ಆ ಜಾಗ ನಂದು ಅಂತ ಹೇಳ್ಬಿಡ್ತಾನೆ. ಆಗೇನು ಅವನೇನು ಹೇಳಬೇಕು, ಯಾಕೂಬು ನಿಂದ ಇದು ಜಾಗ ದಾಖಲೆ ತಗೊಂಬ ಅಂತ. ನಾನು ದಾಖಲೆ ತಗೋರಲ್ಲ, ನೀನು ತಗೊಂಬರಬೇಕು ಅಂತೇಳಿ. ನೋಡಿ ವೀಕ್ಷಕರೇ, ಅವನು ತುಂಬ ಸಲ ಈ ಕಾನೂನಲ್ಲಿ TDP ಕೂಡ ಅದನ್ನೇ ಹೇಳಿತ್ತು. 70 ವರ್ಷಗಳ ಹಿಂದೆ ಒಮ್ಮೊಮ್ಮೆ ದಾಖಲೆ ಇರೋದಿಲ್ಲ ಮೇಡಮ್, ಸಮ್ಟೈಮ್ಸ್ ದಾಖಲೆ ಇರೋದಿಲ್ಲ. ಬಟ್ ಎಲ್ರಿಗೂ ಗೊತ್ತದ ಒಂದೇ ಜಾಗ ಒಂದು ಅಜ್ಜ ಎಲ್ಲ ಮುತ್ತಾತ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಅವನದನ್ನು ಮಾರಾಟನೂ ಮಾಡೋದಿಲ್ಲ, ಏನು ಮಾಡೋದಿಲ್ಲ, ಬಟ್ ಕೃಷಿ ಮಾಡ್ತಾ ಇರ್ತಾನೆ. ಇಲ್ಲೂ ಕೂಡ TDP ಅದನ್ನು ಹೇಳ್ತು, ಒಂದು ವೇಳೆ ಒಂದು ವಕ್ಫ್ ಜಾಗ ಅಂತಿದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ದಾಖಲೆ ಇಲ್ಲ, ಬಟ್ 70 ವರ್ಷಗಳಿಂದ ಯಾರೋ ನೋಡಿದವರಿದ್ದಾರೆ, ಇದನ್ನು ಮಾಡಿದ್ದಾರೆ, ನನ್ನ ಅಜ್ಜ ನೋಡಿದ್ದಾರೆ, ಅದು ನಿಮಗೇನೆ. ಎರಡೇ ಪಾಯಿಂಟ್ ವೀಕ್ಷಕರೇ, ಒಂದು ನೀವು ಕಂಡ ಜಾಗಕ್ಕೆ ನಂದು ಅಂತ ಹೇಳುವಂಗಿಲ್ಲ, 45 ದಿವಸದಲ್ಲಿ ಉತ್ತರಿಸು ಅಂತ ಹೇಳುವಂಗಿಲ್ಲ, ನೀನು ಹೈಕೋರ್ಟ್ಗೆ ಹೋಗೋಂಗಿಲ್ಲ, ನನ್ನ ಹತ್ರಕ್ಕೆ ಬರಬೇಕು ಅಂತ ಹೇಳೋಂಗಿಲ್ಲ, ಅದು ಚೇಂಜ್ ಆಗುತ್ತೆ ಈಗ ನಂಬರ್ 1. ಎರಡನೇದಾಗಿ ಭಾಳ ಮುಖ್ಯವಾಗಿರುವಂಥ ವಿಚಾರ ಏನಪ್ಪ ಅಂತಂದರೆ, ಈ ನಾವು ಕೇಳಿದ್ವಲ್ಲ, ಮುಸ್ಲಿಮರ ಹೊರತಾಗಿ ಬೇರೆಯವರು ಮಾಡಬೇಕಾದ್ರೂ ಕೂಡ ಅವರು 5 ವರ್ಷಗಳ ಕಾಲ ಮುಸ್ಲಿಂ ಧರ್ಮ ಅನುಸರಿಸ್ತಿರಬೇಕು ಅನ್ನುವಂಥದ್ದು. ಇದರ ಮಿಡ್ಲಲ್ಲಿ 2 ಪಾಯಿಂಟ್ ಇದೆ ವೀಕ್ಷಕರೇ. ಒಂದು ಮುಸ್ಲಿಮರು ದಾನ ಕೊಟ್ಟದ್ದು ಅಂತೇಳಿ, ಇನ್ನೊಂದು ಶತ್ರು ಆಸ್ತಿ ಅಂತಿದೆ. ಇದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಈಗ ಸದ್ಯಕ್ಕೆ. ಶತ್ರು ಆಸ್ತಿ ಅಂತ ಒಂದಿದೆ. ಯಾವೆಲ್ಲ ಮುಸ್ಲಿಮರು ಅಥವಾ ಭಾರತ ಪಾಕಿಸ್ತಾನ ವಿಭಜನೆ ಆದಾಗ ಚೀನಿಯರಿದ್ರು, ಇಲ್ಲಿ ತುಂಬ ಜನ ಪಾಕಿಸ್ತಾನಿಯರಿದ್ರು, ಅವ್ರು ಬಿಟ್ಟೋದನ್ನು ಶತ್ರು ಆಸ್ತಿ ಅಂತ. ಅದುವೇ 1.4 ಲಕ್ಷ ಕೋಟಿ ಏನೋ ಆಸ್ತಿ ಇದೆಯಂತೆ ಅದರದ್ದು. ಅದನ್ನು ಮಾರಾಟ ಮಾಡಬೇಕಾ ಬೇಡವಾ ಅಂತೇಳಿ, ಇದೆಲ್ಲವೂ ಕೂಡ ಅವರು ದಾನ ಕೊಟ್ಟದ್ದು ಅಂತೇಳಿ. ಸೊ ಇದರ ಬಗ್ಗೆ ಚರ್ಚೆಗಳಾಗ್ತಾನೆ ಇರುತ್ತೆ. ಒಟ್ಟಲ್ಲಿ ಮುಸ್ಲಿಮರಿಗೂ ಒಂದಿತ್ತು, ನಾವು ಯಾರ್ದೋ ಕಬ್ಜಾ ಮಾಡ್ಕೊಂಡು ತಿಂದ್ವಿ ಅಂತ ನಮಗೆ ಬೇಡಪ್ಪ, ನಮ್ಮ ಜಾಗ ನಮಗೆ ಸಾಕು ಅಂತೇಳಿ. ಒಂದು ವಸ್ತುಸ್ಥಿತಿ ಏನಂದ್ರೆ ಸರ್, ನಿಮ್ಗೂ ಗೊತ್ತಿರೋ ಹಾಗೆ ಸಾಮಾನ್ಯ ಜನರು, ಸಹಜವಾದ ಮುಸ್ಲಿಮರು, ಸಾಮಾನ್ಯ ಜನರು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಇದರಿಂದ ಏನು ಉಪಯೋಗ ಆಗಿಲ್ಲ, ವಕ್ಫ್ ಬೋರ್ಡ್ ಏನು ಮಾಡಿಲ್ಲ ಅವರಿಗೆ. ದೇವೇಗೌಡರ ಮಾತನ್ನು ಹೇಳಿದ್ರಲ್ಲ, ಈ ಜಾಗ ಬಂದು ಯಾರಿಗೆ ಸಿಗ್ಬೇಕಾಗಿತ್ತು? ಬಡ ಮುಸ್ಲಿಮರಿಗೆ ಸಿಗ್ಬೇಕಾಗಿತ್ತು, ಶ್ರೀಮಂತರಿಗೆ ಸಿಗ್ತಾ ಇದೆ. ಕೆಲವು ಹೆಸರುಗಳೆಲ್ಲ ಬಂತು. ಓಕೆ, ಥ್ಯಾಂಕ್ ಯು ಅಭಿಷೇಕ್. ರೈಟ್, ಮುಂದಿನ ಸುದ್ದಿನ ನೋಡೋಣ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ. ಕುಮಾರ್ ಬಂಗಾರಪ್ಪ ಮಾತನಾಡಿದ್ದಾರೆ. ರೆಬೆಲ್ ಲೀಡರ್ ಕುಮಾರ್ ಬಂಗಾರಪ್ಪ ಏನು ಹೇಳ್ತಾರೆ, ವಿಜೇಂದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಈಗಿರ್ತಕ್ಕಂಥ ಬಹಳ ದೊಡ್ಡ ಕುತೂಹಲ. ರಿಪಬ್ಲಿಕ್ ಕನ್ನಡದಲ್ಲಿ ರೆಬೆಲ್ ಲೀಡರ್ ಕುಮಾರ್ ಬಂಗಾರಪ್ಪ ಮಾತನಾಡಿದ್ದಾರೆ. ನಾಯಕತ್ವ ಹುಡುಕಿದಾಗ ಮಾತ್ರ ಒಬ್ಬ ನಾಯಕ ಸಿಗ್ತಾನೆ ಅಂತ ಅಂದ್ರು. ಜೊತೆಗೆ ವಿಜೇಂದ್ರ ಬಗ್ಗೆ ಕುಮಾರ್ ಬಂಗಾರಪ್ಪ ಖಡಕ್ ಆಗಿ ಮಾತನಾಡಿದ್ರು. ಸರಿಯಾದ ಮಾರ್ಗದಲ್ಲಿ ವಿಜೇಂದ್ರ ಪಕ್ಷ ಮುನ್ನಡೆಸ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಮಾತಿಗೆ ನೇರ ಉತ್ತರ ಕೊಟ್ಟಿದ್ದಾರೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ. ವಿಜೇಂದ್ರ ಅಧ್ಯಕ್ಷತೆ ಕುರಿತಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾಯಕತ್ವ ಮತ್ತು ನಾಯಕ, ಯಾಕಂದರೆ ನಾಯಕತ್ವನ ಹುಡುಕಕ್ಕೆ ಹೋದಾಗ ನಾಯಕ ಸಿಗ್ತಾನೆ. ನಾಯಕ ಸಿಕ್ಕ ಮೇಲೆ ಅದಕ್ಕೆ ಒಂದು ಗುರಿ ಸಿಗುತ್ತೆ, ಗೋಲ್ಡ್ ಮೆಡಲ್ ಸಿಗುತ್ತೆ. ನೇರವಾಗಿ ವಿಜೇಂದ್ರ ಅವ್ರ ಬಗ್ಗೆನೇ ಕೇಳ್ತಾ ಇದ್ದೀನಿ. ಈಗ ನಿಮ್ಮ ಧೋನಿಯ ನಾವಿಕ ವಿಜೇಂದ್ರ ಅವರಾಗಿದ್ದಾರೆ, ಸರಿಗೆ ನಡೆಸ್ತಾ ಇಲ್ವಾ ಧೋನಿನ? ನಮ್ಮ ಒತ್ತಾಯ ಅದೇ ಇರೋದು. ಅದು ಸರಿಯಾದ ಸರಿ ನಡೆಸ್ತಾ ಇದ್ದಾರಾ ಇಲ್ವಾ? ಸರಿಯಾದಂಥ ಹಾದಿಗೆ ಇಲ್ಲ ಅಂತ ಹೇಳಿಬಿಟ್ಟೆ ನಮ್ಮೆಲ್ಲರ ಭಾವನೆ ಇದೆ. ಅದನ್ನು ನಾವು ಅವರಿಗೆ ವರಿಷ್ಠರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಇದಂತೂ ಮುಂದಿನ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಇದಂತೂ ಸರಿಯಾದಂಥ ಹಾದಿ ಅಲ್ಲ ಅಂತ ಹೇಳಿಬಿಟ್ಟು ನಮ್ಮ ವಿನಂತಿ ಇದೆ. ಅದಕ್ಕೆ ಒಂದು ಒಳ್ಳೆಯ ಉತ್ತರ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ವರಿಷ್ಠರು ಹೇಳ್ತಾರೆ, ಇಲ್ಲ ನೀವು ಅವರ ನಾಯಕತ್ವದಲ್ಲಿ ನೀವು ಮುಂದುವರಿಬೇಕು ಅಂತೇಳಿ, ಆಗ ಒಪ್ಕೊಂಡು ನೀವು ಮುಂದೆ ಹೋಗ್ತೀರಾ, ಜೊತೆಲಿ ಹೋಗ್ತೀರಾ? ಯಾವುದೇ ಕಾರಣಕ್ಕೂ ಕೂಡ ಆ ಥರದ ಪರಿಸ್ಥಿತಿ ಬರಲ್ಲ ಅನ್ಕೊಂಡಿದ್ದೀವಿ. ಬಂದರೆ ಅವತ್ತಿನ ವರಿಷ್ಠರ ಮಾತಿಗೆ ಅವತ್ತಿಗೆ ಕೊಡ್ತಕ್ಕಂಥ ಉತ್ತರವನ್ನು ನಾವು ಕೊಟ್ಟುಬಿಟ್ಟು ನಮ್ಮ ಟೀಮ್ ಮುಂದೆ ಹೋಗುತ್ತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ ಡಿಕೆಶಿ. ಹೈಕಮಾಂಡ್ ಬಳಿ ಸಿದ್ದರಾಮಯ್ಯ ಮಹತ್ವದ ಚರ್ಚೆಯನ್ನು ಮಾಡಿದ್ದಾರಂತೆ. ಸಂಘಟನೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆ ಪೂರ್ಣ ಪ್ರಮಾಣದ ವ್ಯಕ್ತಿ ನೇಮಕದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಲಿಂಗಾಯತ ಅಥವಾ OBC ಸಮುದಾಯಕ್ಕೆ ಪಟ್ಟ ಕೊಡ್ತಾರೆ, ಈ ಬಗ್ಗೆ ಯಾವುದೇ ಸ್ಪಷ್ಟ ನಿರ್ಧಾರ ತಿಳಿಸಿಲ್ಲ ವರಿಷ್ಠರು. ಕೆಲ ದಿನಗಳ ಬಳಿಕ ಈ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. 5 ವರ್ಷಗಳಾಯಿತು DK ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ. ಬದಲಾಗಿ ಆಗುತ್ತೆ, ಇಲ್ಲ ಅಂತಲ್ಲ, ಬದಲಾಗಿ ಆಗುತ್ತೆ. ಅದು DK ಶಿವಕುಮಾರ್ ಅವ್ರಿಗೂ ಗೊತ್ತಿದೆ. DK ಶಿವಕುಮಾರ್ ಅವ್ರದ್ದು ಒಂದು ಡಿಮಾಂಡ್ ಇರ್ಬೋದು, ಅಧ್ಯಕ್ಷ ಸ್ಥಾನ ತಗೊಳ್ಳಿ, ಮುಖ್ಯಮಂತ್ರಿ ಪಟ್ಟ ಕೊಡಿ ಅಂತೇಳಿ. ಆದರೆ KPCC ಅಧ್ಯಕ್ಷ ಸ್ಥಾನಕ್ಕೆ ಏರೋರು ಯಾರು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ವೀಕ್ಷಕರೇ, ಈಗ 2 ವರ್ಷ ಆಗ್ತಾ ಬಂತು. ಇನ್ನೂ KPCC ಅಧ್ಯಕ್ಷ ಸ್ಥಾನಕ್ಕೆ ಬರಬೇಕಾದ್ರೂ ಕೂಡ ಅದು ಪಟ್ಟ ಬದಲಾವಣೆ ಆದಾಗಲೇ ಬರುತ್ತೆ ನನ್ನ ಪ್ರಕಾರ. ಯಾಕಂದರೆ ಮುಖ್ಯಮಂತ್ರಿ ಚೇಂಜ್ ಆದಾಗ ಆಗ ಬಂದಂಥ KPCC ಅಧ್ಯಕ್ಷ ಮುಂದಿನ 3 ವರ್ಷಗಳ ಕಾಲ ಇದ್ದರೆ ಮುಂದಿನ ಚುನಾವಣೆ ತನಕ ಆತನೇ ಇರ್ತಾನೆ. ಸೊ ಬಿ ಫಾರಮ್ ಒಂದು ಕಂಟ್ರೋಲ್ ಎಲ್ಲವೂ ಅದರಲ್ಲಿರುತ್ತೆ. ನೀವು ಏನೋ ಅಂದ್ಕೊಂಡಿರ್ಬೋದು, ನಿಜವಾದ ಅಧ್ಯಕ್ಷನಿಗೆ ಬಹಳ ತಾಕತ್ತಿರುತ್ತೆ. ನಾನು ಈ ಹಿಂದೆ ಕೂಡ ಒಮ್ಮೆ ಹೇಳಿದ್ದೆ, 2003-4 ಸಂದರ್ಭದಲ್ಲಿ ಜನಾರ್ದನ ಪೂಜಾರಿ ಅವರು KPCC ಅಧ್ಯಕ್ಷರಾಗಿದ್ದರು. ಆಗ SM ಕೃಷ್ಣ ಅವರು ಮುಖ್ಯಮಂತ್ರಿ. ಈ ಪ್ರತಿಷ್ಠೆ ಈಗೋಗಳಿರುತ್ತಲ್ಲ, KPCC ಅಧ್ಯಕ್ಷ ಇದು ಕಚೇರಿಯಲ್ಲಿ SM ಕೃಷ್ಣ ಬಂದು ಕಾಯ್ತಾ ಕೂತಿದ್ದಾರೆ. ಒಳ ಕರೀತಾ ಇಲ್ಲ ಇವರು ಯಾರು, ಜನಾರ್ದನ ಪೂಜಾರಿ.
ಆಮೇಲೆ ಬಂದು ಮಾತೆಲ್ಲ ಆಯಿತು. ಮಾತೆಲ್ಲ ಆದ ನಂತರ ಪೂಜಾರಿ ಅವ್ರ ಹತ್ರ ಕೇಳಿದ್ರಂತೆ ಹೆದರೇನರು, ಅಲ್ಲ ಸರ್ ಅವರು ಚೀಫ್ ಮಿನಿಸ್ಟರು, ನೀವು ಅಷ್ಟು ಅವರು ಚೀಫ್ ಮಿನಿಸ್ಟರ್ ರಾಜ್ಯಕ್ಕೆ, ನಾನು ಪಕ್ಷದ ಅಧ್ಯಕ್ಷ, ನಮಗೆ ಅವರೊಬ್ಬ ಮೆಂಬರ್ ಮಾತ್ರ ಸ್ಟೈಲಲ್ಲಿ ಹೇಳಿ, ಅಂದರೆ ಅಷ್ಟು ಪವರ್ ಇರುತ್ತೆ ಅಂತ ನಾನು ಹೇಳಿದ್ದು. ಸೊ ಹಾಗಾಗಿ ಭಾಳ ನಿರೀಕ್ಷೆಗಳಿದೆ. ಓಕೆ, ನೆಕ್ಸ್ಟ್ ಅಂತ ಸಿದ್ದರಾಮಯ್ಯ ಏನು ಮಾಡ್ತಾರೆ ಈಗ ಅಂತ ಡೆಲ್ಲಿಗೆ ಹೋಗಿ ಕೂತಿದ್ದಾರೆ. ಡೆಲ್ಲಿ ಟೂರ್ನಲ್ಲಿ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಅವ್ರಿಗೆ ಏನು ಕೆಲಸ ಮಾಡಿಸ್ಕೋಬೇಕೋ ಎಲ್ಲ ಮಾಡಿಸ್ಕೋತಾ ಇದ್ದಾರೆ. ಅಲ್ಲಿ ಕರ್ನಾಟಕ ಭವನ ಉದ್ಘಾಟನೆ ಮಾಡೋದಿತ್ತು. ಆ ಸಂದರ್ಭದಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಹೈಕಮಾಂಡನ್ನು ಮೀಟ್ ಆಗಿ ಏನೇನೆಲ್ಲ ಕೆಲಸಗಳಾಗಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸೀಕ್ರೆಟ್ ಮೀಟಿಂಗ್ಗಳಾಗಿದ್ದಾವಂತೆ. ಏನೆಲ್ಲ ಮೀಟಿಂಗ್ಗಳಾದವು, ವೇಣುಗೋಪಾಲ್ ಮೀಟ್ ಮಾಡಿದ್ರು, ರಾಹುಲ್ ಗಾಂಧಿ ಮೀಟ್ ಮಾಡಿದ್ರು, ಏನೇನು ವಿಚಾರಕ್ಕೆ ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗಿತ್ತೋ ಕನ್ವಿನ್ಸ್ ಮಾಡಿದ್ರು. ಸೊ ಸಿದ್ದರಾಮಯ್ಯ ಅವರ ದೆಹಲಿ ದಿಗ್ವಿಜಯ ಯಾತ್ರೆ ಹೇಗಿತ್ತು ನೋಡಿ. ದೆಹಲಿ ಅಂಗಳದಲ್ಲಿ ಸಿಎಂ ಸಿದ್ದು ಮಿಂಚಿನ ಸಂಚಾರ, ಸಾಲು ಸಾಲಾಗಿ ಹೈಕಮಾಂಡ್ ನಾಯಕರ ಭೇಟಿ. ರಾಷ್ಟ್ರ ರಾಜಧಾನಿ ನವದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡಿದ್ರು. ಅನಾರೋಗ್ಯದ ಹಿನ್ನೆಲೆ ವಿಶ್ರಾಂತಿಯಲ್ಲಿದ್ದ ಸಿದ್ದರಾಮಯ್ಯ ಬಹುದಿನಗಳ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ರಾಜ್ಯ ರಾಜಕಾರಣದ ಪರಿಸ್ಥಿತಿ, ಪಕ್ಷ ಸಂಘಟನೆ ಸೇರಿ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರಿಗೆ ವರದಿ ಒಪ್ಪಿಸಿದ್ರು. ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕಿಲ್ಲ ಸರ್ಜರಿ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಗೆ ಕೊಂಚ ಬ್ರೇಕ್. ಇನ್ನು ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ತಾತ್ಕಾಲಿಕ ತಡೆ ನೀಡಿದೆ. 2 ವರ್ಷ ಮುಗಿದ ಬಳಿಕ ಸಂಪುಟ ಪುನರ್ರಚನೆ ಚಿಂತನೆ ಮಾಡಿ ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳಲು ಹೈಕಮಾಂಡ್ ನಾಯಕರು ಸೂಚನೆ ನೀಡಿದ್ದಾರೆ. ಚುನಾವಣೆ ಮುಗಿದ ಬಳಿಕ ಸಂಪುಟ ಪುನರ್ರಚನೆ ಮಾಡಲು ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ನಾಯಕರು ಸಲಹೆ ನೀಡಿದ್ರಂತೆ. ಹೀಗಾಗಿ ಸಚಿವ ಆಕಾಂಕ್ಷಿಗಳು ಮೇ ತಿಂಗಳವರೆಗೂ ಕಾಯಬೇಕು ಎನ್ನಲಾಗಿದೆ. ಮತ್ತೆ ಬಹು ನಿರೀಕ್ಷಿತ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಕೊಂಚ ಬ್ರೇಕ್ ಬಿದ್ದಿದೆಯಂತೆ. ರಾಹುಲ್ ಗಾಂಧಿ ಕೈ ಸೇರಿದ ಹನಿ ರಿಪೋರ್ಟ್. ಇನ್ನು ಲೋಕಸಭಾ ಅಧಿವೇಶನದ ಮಧ್ಯೆ ರಾಹುಲ್ ಗಾಂಧಿಯನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಮಾತನಾಡಿದ್ರು. ಈ ವೇಳೆ ರಾಹುಲ್ ಗಾಂಧಿ ಹನಿ ಟ್ರ್ಯಾಪ್ ಬಗ್ಗೆ ಮಾಹಿತಿ ಪಡೆದಿದ್ದಾರಂತೆ. ಸಚಿವ ಕೆಎನ್ ರಾಜಣ್ಣ ಸದನದಲ್ಲಿ ವಿಷಯ ಪ್ರಸ್ತಾಪಕ್ಕೆ ರಾಹುಲ್ ಗರಂ ಆದ್ರಂತೆ. ಸಚಿವರೊಬ್ಬರು ಬಹಿರಂಗವಾಗಿ ಮಾತನಾಡಿದ್ರೆ ಪಕ್ಷ ಸರ್ಕಾರಕ್ಕೆ ಡ್ಯಾಮೇಜ್, ಅದರಲ್ಲೂ ಸದನದಲ್ಲಿ ಪ್ರಸ್ತಾಪಿಸಿದ್ದು ತಪ್ಪು. ಮೊದಲು ಪಕ್ಷ ವೇದಿಕೆಯಲ್ಲಿ ಚರ್ಚಿಸಬೇಕಿತ್ತು ಎಂದು ಕೆಎನ್ ರಾಜಣ್ಣ ನಡೆ ಬಗ್ಗೆ ಕಾಂಗ್ರೆಸ್ ನಾಯಕ ಅಸಮಾಧಾನ ವ್ಯಕ್ತಪಡಿಸಿದ್ರಂತೆ. ವೇಣುಗೋಪಾಲ್ ಜೊತೆ ಸಿಎಂ 1-to-1 ಮೀಟಿಂಗ್. ರಾಹುಲ್ ಗಾಂಧಿ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯ ಕೆಸಿ ವೇಣುಗೋಪಾಲರನ್ನ ಭೇಟಿಯಾದರು. ಈ ವೇಳೆ ಉಭಯ ನಾಯಕರು ಬರೋಬ್ಬರಿ 30 ನಿಮಿಷಕ್ಕೂ ಹೆಚ್ಚಿನ ಹೊತ್ತು 1-to-1 ಮೀಟಿಂಗ್ ಮಾಡಿದ್ರಂತೆ. ಎಂಎಲ್ಸಿ ನಾಮನಿರ್ದೇಶನ, ಕೆಪಿಸಿಸಿ ಅಧ್ಯಕ್ಷರ ನೇಮಕ ಕುರಿತು ಚರ್ಚೆ ಮಾಡಿದ್ರಂತೆ. ಇನ್ನು ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡಿದ ವೇಣುಗೋಪಾಲ್ ಸದನದಲ್ಲಿ ಕೆಎನ್ ರಾಜಣ್ಣ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ರಂತೆ. ಸರ್ಕಾರದ 2ನೇ ವರ್ಷಾಚರಣೆಗೆ ರಾಹುಲ್ಗೆ ಆಹ್ವಾನ. ಇನ್ನು ಇದೇ ಮೇ ತಿಂಗಳ ಅಂತ್ಯಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೇರಿ 2ನೇ ವರ್ಷಾಚರಣೆ ಮಾಡಲಿದೆ. ಹೀಗಾಗಿ 2ನೇ ವರ್ಷಾಚರಣೆಗೆ ಅದ್ದೂರಿಯಾಗಿ ಸಮಾವೇಶ ಮಾಡಲು ರಾಜ್ಯ ನಾಯಕರು ತೀರ್ಮಾನ ಮಾಡಿದ್ದು, 2ನೇ ವರ್ಷಾಚರಣೆಗೆ ಅತಿಥಿಯಾಗಿ ಬರುವಂತೆ ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ ಆಹ್ವಾನ ನೀಡಿದ್ದಾರಂತೆ. ಖರ್ಗೆ ಭೇಟಿ ಜೊತೆ ಸಿದ್ದು ಸೀಕ್ರೆಟ್ ಮೀಟಿಂಗ್. ಇನ್ನು ತಡರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸಂಪುಟ ಸರ್ಜರಿ, ಎಂಎಲ್ಸಿ ನಾಮನಿರ್ದೇಶನ ಕುರಿತು ಚರ್ಚೆ ನಡೆಸಿದ್ರಂತೆ. ಸದ್ಯ ಯಾವುದಕ್ಕೂ ಹೈಕಮಾಂಡ್ ನಾಯಕರು ಅಸ್ತು ಎಂದಿಲ್ಲ ಎಂದು ಕಾಂಗ್ರೆಸ್ ಮೂಲಗಳು ಹೇಳುತ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ಇದೀಗ ಬಿಜೆಪಿ ವಿಚಾರ ಏನಾಗ್ತಾ ಇದೆ? ಯತ್ನಾಳ್ ಅವರ ಉಚ್ಚಾಟನೆ ಆದ ನಂತರ ಯತ್ನಾಳ್ ಅವರು ಬ್ಯಾಟಿಂಗ್ ಮಾಡೋದು ಬಿಡ್ತಾನೆ ಇಲ್ಲ, ಫುಲ್ ಕಚ್ತಾ ಇದ್ದಾರೆ ಯಡಿಯೂರಪ್ಪ ಟೀಮ್ಗೆ. ಯತ್ನಾಳ್ ಉಚ್ಚಾಟನೆ ಬಳಿಕ ವಿಜೇಂದ್ರ ಫುಲ್ ಆಕ್ಟಿವ್ ಆಗಿದ್ದಾರೆ, ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ. ಹಾಗಿದ್ರೆ BSY ಪುತ್ರ ಅನ್ನುವಂಥದ್ದು ಇದು ಕ್ವಶನ್ ಬೇಕಾ ಬೇಡವಾ ಅನ್ನೋಂಥದ್ದು ಕೂಡ ಬರ್ತಾ ಇದೆ. ಯಾಕೆಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದರು ಅಂತಂದರೆ
ವಿಜೇಂದ್ರ ಅವರು ಮುಂದುವರಿತಾರೆ ಅಂತನಾ? ಆದರೆ ಇವತ್ತು ನಾವು ಕುಮಾರ್ ಬಂಗಾರಪ್ಪ ಅವ್ರ ಹತ್ರ ಕೇಳಿದಾಗ ಇನ್ನೂ ಕೂಡ ಅವರೆಲ್ಲ ಸಮಾಧಾನ ಆದಂಗಿಲ್ಲ. ಅವರು ಹೋಗಿರ್ಬೋದು, ಆದರೆ ನಾವು ಕಾಂಪಿಟೇಷನಲ್ಲಿ ಇದ್ದೀವಿ ಅನ್ನೋಂಥ ರೀತಿಯಲ್ಲಿ ಮಾತಾಡಿದರು. ಓಕೆ, ಹೈಕಮಾಂಡಿಂದ ಸಂದೇಶ ಪಡೆದ್ರ ವಿಜೇಂದ್ರ ಏನಾದರೂ, ಅಥವಾ ನೀವೇ ಮುಂದುವರಿತೀರಿ ಅಂತ ಹೇಳಿದರೆ? ಯಾಕಂದರೆ ಯಡಿಯೂರಪ್ಪನವರು ಕೂಡ ಹೋರಾಟಕ್ಕೆ ಭಾಳ ದಿನಗಳ ನಂತರ ಇಳಿದಿರುವಂಥದ್ದು. ಸೊ ಹಾಗಾಗಿ ಸ್ವಲ್ಪ ಹುರುಪು ಇತ್ತು ಬಿ ಜೆ ಪಿಯಲ್ಲಿ. ಇನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷನಿಂದ ಸಾಲು ಪ್ರತಿಭಟನೆ, ಬೆಲೆ ಏರಿಕೆ, ಬರೆ ವಿರುದ್ಧ ಅಹೋರಾತ್ರಿ ಹೋರಾಟವನ್ನು ಮಾಡಿದರು. BY ವಿಜೇಂದ್ರ ನೇತೃತ್ವದ ಹೋರಾಟ ಯಶಸ್ವಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಏಪ್ರಿಲ್ 7ರಿಂದ ರಾಜ್ಯಾದ್ಯಂತ BJP ನಾಯಕರ ಪ್ರವಾಸ ಕೂಡ ಆಗತ್ತಂತೆ. ಹೊಸ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆಗೆ ಕೌಂಟ್ ಡೌನ್ ಶುರು ಆಗುತ್ತಾ ಅನ್ನುವಂಥದ್ದು ಕೂಡ. ಹಾಗಿದ್ರೆ ಇದು ಕೇವಲ ತಾತ್ಕಾಲಿಕನಾ? ಹೊಸ ರಾಜ್ಯಾಧ್ಯಕ್ಷರನ್ನು ಮಾಡ್ತಾರಾ? ಯಾಕಂದರೆ ನಾನು ಮೊನ್ನೆ ಕೂಡ ನಿಮ್ಗೆ ಹೇಳಿದ್ದೆ, ಇಬ್ಬರು ಕೂಡ ಹೋಗ್ತಾರೆ. ವಿಜೇಂದ್ರ ಆ್ಯಂಡ್ ಟೀಮ್ ಹೋಗುತ್ತೆ, ಅಮಿತ್ ಶಾ ಅವ್ರ ಜೊತೆ ಮಾತಾಡುತ್ತೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಟೀಮ್ ಹೋಗುತ್ತೆ, ಅಮಿತ್ ಶಾ ಅವ್ರ ಜೊತೆ ಮಾತಾಡುತ್ತೆ. ಇಬ್ಬರೂ ಕೂಡ ಸಮಾಧಾನ ಪಡಿಸೋಕ್ಕಾಗೋದಿಲ್ಲ. ಒಂದು ಗಾದೆ ಮಾತಿದೆಯಲ್ಲ, ಕುದುರೆಯನ್ನು ನೀರು ಕುಡಿಸೋಕೆ ಕರ್ಕೊಂಬರ್ಬೋದಂತೆ, ನೀರು ಕುಡಿಸೋಕ್ಕಾಗೋದಿಲ್ವಂತೆ, ಅದದೇ ಕುಡಿಬೇಕು ಅಂತೇಳಿ. ಇಬ್ಬರು ಕುಡಿದಿಲ್ಲ ಅಂತೇಳಿ. ಸೊ ಹಾಗಾಗಿ ಅವ್ರದ್ದೊಂದು ಟೀಮಲ್ಲಿ ಮಾಹಿತಿ ಕಲೆ ಹಾಕಿ ಕೊನೆಗೆ ಇಲ್ಲ ವಿಜೇಂದ್ರನೇ ಇರಲಿ ಅಂತ ಮಾಡಿದ್ರಂತೆ. ಇಷ್ಟೆಲ್ಲ ಆದ ನಂತರ ಮತ್ತೊಮ್ಮೆ ಚೇಂಜ್ ಮಾಡ್ತಾರಾ? ಕೆಲವಿದೆ. ಸೊ ಮುಂದಿನ ವಾರ ಚುನಾವಣಾ ಉಸ್ತುವಾರಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರಂತೆ. ಏಪ್ರಿಲ್ 9ರಂದು ರಾಜ್ಯಾಧ್ಯಕ್ಷರ ಆಯ್ಕೆಗೆ ಅಭಿಪ್ರಾಯ ಸಂಗ್ರಹ. ನಾಯಕರ ಜೊತೆ ಚರ್ಚಿಸಲಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ನಾಯಕರು ಕೂಡ. ಇವರ ಹೆಸರು ಕೂಡ BJP ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಲ್ಲಿ ರೇಸಲ್ಲಿತ್ತು. ಸಚಿವರಾದ ಕಾರಣಕ್ಕಾಗಿ ಇಲ್ಲ ಅಂತ ಅನಿಸ್ತಾ ಇದೆ. ಬಟ್ ಇವರು ಬರ್ತಾರೆ, ಮಾತಾಡ್ತಾರೆ. ಎರಡೂ ಇರ್ಬೋದು. ಇಲ್ಲ ವಿಜೇಂದ್ರನೇ ಮುಂದುವರಿತಾರೆ ಅಂತಿರ್ಬೋದು, ಇಲ್ಲ ನಾವು ಹೊಸ ಚುನಾವಣೆ ಮಾಡ್ತೇವೆ ಅಂತಿರ್ಬೋದು. ಈಗಾಗಲೇ ಆಂತರಿಕ ಮಾಹಿತಿ ಪಡೆದಿದ್ದಾರಂತೆ ರಾಜ್ಯ ಉಸ್ತುವಾರಿ ರಿಪಬ್ಲಿಕನ್ನಕ್ಕೆ BJP ಆಪ್ತ ಮೂಲಗಳು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಇದಿಷ್ಟು ವಿಜೇಂದ್ರ ಅವರ ಕಥೆ. ಆದರೆ ಇನ್ನು ಈ ಕಡೆ ಯತ್ನಾಳ್ ಏನು ಮಾಡ್ತಾ ಇದ್ದಾರೆ? ಚಟ್ಟ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಸಿಡಿದೆದ್ದಿದ್ದಾರೆ. ಅವರೇನು ಯೂಟರ್ನ್ ತಗೊಂಡಿಲ್ಲ, ಸೈಲೆಂಟ್ ಆಗಿಲ್ಲ, ಅಥವಾ ಬೇರೆ ಏನೂ ಆಗಿಲ್ಲ. ಅವರು ತಮ್ಮದೇ ಯಥಾ ಪ್ರಕಾರ ತಮ್ಮದೇ ಸ್ಟೈಲಲ್ಲಿ ಇದ್ದಾರೆ. ಮತ್ತೆ ಯಡಿಯೂರಪ್ಪ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ತಮ್ಮ ಉಚ್ಚಾಟನೆ ಹೇಗೆ ಆಯಿತು ಅಂತ ಯತ್ನಾಳ್ ಹೇಳಿದ್ದಾರೆ. ಏನೆಲ್ಲ ಮಾತಾಡಿದ್ರು ಯತ್ನಾಳ್ ನೋಡಿ. ಆತ್ಮಹತ್ಯೆಯ ಬ್ಲಾಕ್ ಮೇಲ್ ಮಾಡಿದ್ರು BSY. ಹೊಸ ಬಾಂಬ್ ಸಿಡಿಸಿದ ಬಸನಗೌಡ ಯತ್ನಾಳ್. ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಡಿದೆದ್ದಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸಮರ ಸಾರಿದ್ದಾರೆ. ನನ್ನನ್ನ ಪಕ್ಷದಿಂದ ಹೊರಹಾಕದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಯಡಿಯೂರಪ್ಪ ಬ್ಲಾಕ್ ಮೇಲ್ ಮಾಡಿದ್ರು ಅಂತ ಆರೋಪ ಮಾಡಿದ್ದಾರೆ. ಯಾಕಂದ್ರೆ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ, ಅಮಿತ್ ಶಾ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ನನ್ನ ಮಗನ ತೆಗೆದುಬಿಟ್ರೆ, ಯತ್ನಾಳ್ ಹೊರಗೆ ಹಾಕದಿದ್ದರೆ ನಾನು ನೇಣು ಹಾಕೋತೀನೋ ಅಂತ ಕೆಳಮಟ್ಟದ ರಾಜಕಾರಣ ಮಾಡ್ಕೊಂಡು ಯಡಿಯೂರಪ್ಪ ಇವತ್ತು ಕೊನೆಯ ದಿನಗಳನ್ನು ಎನಿಸ್ತಾ ಇದ್ದಾರೆ. ವಿಜಯೇಂದ್ರನನ್ನ ಸಿಎಂ ಮಾಡೋ ಆಸೆ. ತನ್ನ ನಂತರ ಏನಾದರೂ ಸಾಯುವುದಕ್ಕಿಂತ ಮುಂಚೆ ಮುಖ್ಯಮಂತ್ರಿಯಾಗಿ ನೋಡಬೇಕು, ಇನ್ನಷ್ಟು ಕರ್ನಾಟಕವನ್ನು ಲೂಟಿ ಮಾಡಬೇಕಂತೇಳಿ, ಇನ್ನಷ್ಟು ಸಂಪತ್ತು ಈಗ ಬರೇ ಮಾರಿಸಸ್ಸು, ದುಬೈ ಅಂತಲ್ಲಿಂತಲ್ಲಿದೆ, ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಆಸ್ತಿ ಮಾಡಬೇಕು ಅನ್ನೋದ್ರ ಸಲುವಾಗಿ ಪಾಪ ಅಷ್ಟು ವಯಸ್ಸಾದ್ರೂ ಮನ್ಯಾಗ ಕುಂಡ್ರಲಾರ್ದೇ ಇವತ್ತು ಹೊರಗೆ ಬಂದು ಹೋರಾಟ ಮಾಡ್ತಾ ಇರೋದು ಈ ರಾಜ್ಯದ ಬಡವರ ಸಲುವಾಗಲ್ಲ, ಈ ರಾಜ್ಯದ ರೈತರ ಸಲುವಾಗಲ್ಲ, ತನ್ನ ಮಗನ ಒಂದು ಕುರ್ಚಿ ಗಟ್ಟಿ ಮಾಡಲಿಕ್ಕೆ. BSY ಕುಟುಂಬ BJP ಬಿಟ್ಟು ಹೋಗ್ಬೇಕು. ನನ್ನ ಸಲುವಾಗಿ ಚರ್ಚೆ ಯಾರೂ ಮಾಡುವಂಥದ್ದು ಈಗಿನ ಸಂದರ್ಭದಲ್ಲಿ ಏನು ಅವಶ್ಯ ಇಲ್ಲ. ಯಾಕಂದ್ರೆ ಅವ್ರು 6 ವರ್ಷ ಹೊರಗೆ ಹಾಕಿಬಿಟ್ಟಾರೆ. ಎಲ್ಲಿವರೆಗೆ ಯಡಿಯೂರಪ್ಪನ ಕುಟುಂಬ ಈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮುಕ್ತ ಆಗೋದಿಲ್ಲ, ಅಲ್ಲಿವರೆಗೆ ನಾವು BJP ಹೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ವಿಜಯೇಂದ್ರನ ಇಟ್ಕೊಂಡು ಯತ್ನಾಳ್ ತೊಗೊಳಕ್ಕಾಗೋದಿಲ್ಲ. ವಿಜಯೇಂದ್ರ ತಮ್ಮಿದ್ರೆ ನೀನು ಮಾತಾಡು. ಮತ್ತು ಅದನ್ನು DK ಶಿವಕುಮಾರ್ ಹೇಳ್ಯಾರಲ್ಲ, ನಮ್ಮ ಅಭಿಕ್ಷೆಯಿಂದ MLA ಆಗೈತಾಳೆ. ಅವನ ಚೀಲಗಳು, ವಿಜಯೇಂದ್ರನ ಚೀಲಗಳು ಇವತ್ತು ಹೇಳ್ತಾರೆ ನೀ ಯತ್ನಾಳ್ ರಾಜೀನಾಮೆ ಕೊಡುತ್ತಾಳೆ. ಮೊದಲ ರಾಜೀನಾಮೆ ವಿಜಯೇಂದ್ರ ಕೊಡಬೇಕು. ಯಾಕಂದ್ರೆ ಅವನು DK ಶಿವಕುಮಾರ್ ಕೊಟ್ಟ ಭಿಕ್ಷೆಯಿಂದ ವಿಧಾನಸೌಧದ ಮೆಟ್ಟಲು ಹತ್ತಿದ್ದಾನೆ. ಮೊದಲು ರಾಜೀನಾಮೆ ಕೊಟ್ಟು ಆರ್ಚಿ ಬರ್ತಾರೆ ಶಿಕಾರಿಪುರಕ್ಕೆ. ಮತ್ತೊಬ್ಬರಿಗೆ ಆ ಚೀಲಗಳ ಕಡೆಯಿಂದ ಹೇಳ್ಸೋದು ಬಿಟ್ಟು ನಿಮ್ಮ ತಾಂಬ ಇದ್ರೆ ನೀವು ಮಾತಾಡಿ ಎದುರಿಗೆ. ಸುಮ್ಮನೆ 4 ಚೀಲಗಳನ್ನ ಇಟ್ಕೊಂಡು ಹಂದಿಗಳಿಂದ ಮಾತಾಡ್ಸೋದ್ರಾಗ ಅರ್ಥ ಹೇಳೋದು. ಆ ಪೆನಲ್ದಾಗ ಕೂತು ಹೊಡಿತಿರ್ತಾರಲ್ಲ, ಸುಮ್ಮನೆ ಯತ್ನಾಳ್ ಒಂದು 2 ಕಡೆ ಏರ್ಸಂಗೆ ಮಾಡೋದು. ಮುಂದೆ ವಿಜೇಂದ್ರ ಅಂತಿಮವಾಗಿ ಏನು ಅನ್ನೋದು ಏನೇ ಯತ್ನಾಳ್ ಬಹುಶಃ ಅಂತ್ಯ ಆದಂಗೆ ಕಾಣಿಸ್ತದೆ. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೀವಿ. ಮತ್ತೆ ವಿಜೇಂದ್ರನ ಹೊಗಳುವ ಕಾರ್ಯಕ್ರಮದೊಂದಿಗೆ ನಾಳೆ ಬರ್ತೀವಿ. ಧನ್ಯವಾದ. ಕೇಳಿದ್ರಲ್ಲ, ಬಸನಗೌಡ್ರೆ ಈ ಸ್ಟೋರಿ ಎಂಡ್ ಮಾಡಿದ್ರು.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಇವ್ರದ್ದು ಏನಂತ ಸುದ್ದಿ ಮಾಡಬೇಕಂತ ನಾವು ಈಗ ಅವ್ರು ಹೇಳ್ತಿದ್ದಾರೆ ಅಂದರೆ ಅವ್ರು ಹೇಳೋದು ಇಲ್ಲ ವಿಜೇಂದ್ರನೇ ಅವ್ರು ಹೇಳಿದ ಪ್ರತಿಯೊಂದು ಸುದ್ದಿಗಳು ಹೋಗ್ತಾ ಇದೆ. ಆ ವಿಜೇಂದ್ರ ಮಾತೇ ಹೋಗ್ತಾ ಇಲ್ಲ. ಅವ್ರು ಏನು ಹೇಳಿದ್ರೆ ಪ್ರತಿಯೊಂದು ಹೋಗ್ತಾ ಇದೆ. ಈಗ ಅವ್ರದ್ದು ಏನು ಆಕ್ಷೇಪ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಸಾಧಾರಣವಾಗಿ ಕರ್ನಾಟಕದಲ್ಲಿ ರೆಬೆಲ್ ನಾಯಕ ಅಂತ ಯಾರಾದರೂ ಅವತ್ತಿಂದ ಇವತ್ತಿನ ತನಕ ಇದ್ದರೆ ಬಂಗಾರಪ್ಪ ಮಾತ್ರ. ಆಯಿತಾ, ತನಗೆ ಸರಿ ಇಲ್ವಾ ಸ್ಯಾಡು ವಾಡ್ದು ಅಲ್ಲಿ ನಾಮಾವಶೇಷ. ನಾನು ಮೊನ್ನೆ ಕೂಡ ಹೇಳಿದೆ, ಕಾಂಗ್ರೆಸ್ಸನ್ನು ಮೂರು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಒಮ್ಮೆ ಕ್ರಾಂತಿರಂಗ ಮಾಡಿದ್ರು, ಕರ್ನಾಟಕ ವಿಕಾಸ್ ಪಾರ್ಟಿ ಮಾಡಿದ್ರು, ಕಾಂಗ್ರೆಸ್ ಪಾರ್ಟಿ ಮಾಡಿದರು. ಈಗಲೂ ನಾವು ಈಗ ಇವ್ರು ಏನು ಹೇಳ್ತಿದ್ದಾರೆ, ಇವ್ರು ಏನು ಹೇಳಬೇಕಾಗಿತ್ತು? ಹೌದಾ, ನನ್ನನ್ನು ಉಚ್ಚಾಟನೆ ಮಾಡ್ತೀರಾ, ನಾನೇ ಉಚ್ಚಾಟನೆ ಮಾಡ್ತೀನಿ ರೀ ಪಾರ್ಟಿಯಿಂದ. ಇವರೊಂದು ಸವಾಲು ಹಾಕಬೇಕಾಗಿತ್ತು. ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್. ಹೌದಾ, ನಾನೀಗ ರಾಜೀನಾಮೆ ಕೊಡ್ತೀನಿ ಬಿ ಜೆ ಪಿಗೆ, ನಾನು ವಿಜಯಪುರದಿಂದ ಗೆದ್ದು ಬರ್ತೀನಿ, ಇಷ್ಟು ಮತಗಳ ಅಂತರದಿಂದ ಗೆದ್ದು ಬರ್ತೀನಿ, ನಾನು ಗೆದ್ದು ಬಂದರೆ ಬಿ ಜೆ ಪಿಯವರು ವಾಪಸ್ ನನ್ನ ಕರ್ಕೊಬೇಕು, ವಿಜಯೇಂದ್ರನನ್ನು ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸ್ಬೇಕು. ಅದು ಒಂದು ಚಾಲೆಂಜು. ಇದೇ ಥರ ಒಳ್ಳೆ ನಾಯಕ ಬಿ ಜೆ ಪಿಗೂ ಅಗತ್ಯ ಇದೆ, ಹಿಂದೂ ನಾಯಕ ಉತ್ತರ ಕರ್ನಾಟಕಕ್ಕೂ ಅಗತ್ಯ ಇದೆ. ಒಮ್ಮೆ ಏನು ಅನಿಸುತ್ತೆ, ಅವರು ಇಂಥ ಹೇಳಿಕೆಗಳಿಂದಲೇ ಹಾಳಾಗ್ಬಿಟ್ರಾ ಅಂತ ಒಂದು ಪ್ರಾಕ್ಟಿಕಲ್ ಸ್ಟ್ರಾಟಜಿ ಏನು ಇದ್ರಿಂದ ಅಂತ ಕೇಳಿದ್ರೆ ನಮ್ಗೇನದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಸರಿ, ಏನು ನಂಬರ್ಸ್ ಇದೆಯಾ ಇವ್ರ ಹತ್ರ? ಏನಾದರೂ ಒಂದು ಬೇಕಲ್ಲ. ಈಗ ಮೊನ್ನೆ ಕರ್ನಾಟಕ ಪ್ರಭಾಕರ್ ಭಟ್ರ ಹತ್ರ ಡೈರೆಕ್ಟಾಗಿ ಕೇಳಲಾಯಿತು. ಬೇರೆ ಅವ್ರು ಹೇಳೋದಕ್ಕೂ ಭಾಳ ವ್ಯತ್ಯಾಸ. ಅವ್ರದ್ದು ನೀವು ಹಿಂದುತ್ವ ನಾಮ ಹಾಕ್ಕೊಂಡ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದ? ಒಂದು ಶಿಸ್ತು ಚೌಕಟ್ಟು ಅಂತಿರುತ್ತಲ್ಲ. ಈಗ ನಾವು ಕಬಡ್ಡಿಯೋ ಕ್ರಿಕೆಟೋ ಒಂದು ಆಡುವಾಗ ನಾನು ದೊಡ್ಡ ಜನಪ್ಪ, ನಾನು ಫೀಲ್ಡಿಂಗ್ ನಿಂತಾಗ ನನಗೆ ಕೊಡೆ ಹಿಡಿಬೇಕು ಅಂತಂದರೆ ಹಂಗಾಗಲ್ಲ. ಪಾರ್ಟಿ ಡಿಸಿಪ್ಲಿನ್ ಇರುತ್ತೆ. ಹೈಕಮಾಂಡ್ ಹತ್ರ ಹೋಗಿ ಅವ್ರು ಜಗಳನೇ ಆಡ್ಬೋದಾಗಿತ್ತು ಕ್ಲೋಸ್ ಡೋರ್ ಹಿಂದ್ಗಡೆ. ಅದನ್ನೇ ಪ್ರತಿಯೊಬ್ಬರು ಹೇಳೋದು. ಈಗ ನಿಮಗೆ ಎಂತೆಂಥ ಜಗಳಗಳಿರುತ್ತೆ ಅಂತಂದರೆ ಏನು ಬೇಕಾದ್ರೆ ಆಡ್ಬೋದು, ಅದನ್ನು ಹೊರಗೆ ಹೇಳಂಗಿಲ್ಲ. ನೀವು ಇಲ್ಲಿ ಅದೇನು ಅಥವಾ ನಾವು ಮೈಕ್ ಹಿಡಿಯೋ ತಪ್ಪ, ಅಥವಾ ಮೈಕ್ ಹಿಡಿದ ತಕ್ಷಣ ಅವರು ಏನು ಮಾತಾಡಬೇಕು ಅಂತ ಮರ್ತೋಗ್ಬಿಡ್ತಾರೋ. ಒಂದು ಲೀಡರ್ ಅವ್ರಿಗೆ ಗೊತ್ತಿರ್ಬೇಕು ಅವ್ರು ಏನು ಮಾತಾಡ್ತಾರೆ. ಡೆಫಿನೆಟ್ಲಿ ಅಲ್ವಾ. ಚಂದ್ರು ಅವರಿದ್ದಾರೆ. ಚಂದ್ರು, ನಮ್ಮ ಚಂದ್ರಶೇಖರ್ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಈಗೇನು ಮಾಡ್ತಾರಂತ ಯತ್ನಾಳ್, ಇದೇ ಕತೆ ಮುಂದುವರಿಯುತ್ತಾ, ಇದೇ ರಾಗ ಇದೇ ಹಾಡು ಆಗುತ್ತಾ? ಅದು ಏನು ಅಂತ ಆಲ್ರೆಡಿ ಬಿ ಜೆ ಪಿ ಹೈಕಮಾಂಡ್ ಅದನ್ನು ಹೇಳಿ ಆಗಿದೆ. ಸೊ ಮುಂದೆ ಏನಂತೆ? ಇದು ಚಂದ್ರು ಪ್ರಶ್ನೆ ಇರ್ತಕ್ಕಂಥದ್ದು. ಯತ್ನಾಳ್ ಅವರ ಕಥೆ ಬಿಡಿ, ಅವ್ರು ಯತ್ನಾಳ್ ಏನು ಮಾಡ್ತಾರೆ ಮುಂದೆ? ಈ ಹಿಂದೆ 3 ಬಾರಿ ಉಚ್ಚಾಟಿತರಾಗಿದ್ರು, ಆನಂತರ ಬೇರೆ ಪಕ್ಷಕ್ಕೆ ಹೋಗಿದ್ರು. ಒಟ್ಟಿನಲ್ಲಿ ವಿಜಯಪುರದ ಮಟ್ಟಿಗೆ ಅವ್ರಿಗೆ ಅಲ್ಲಿ ಸ್ಟ್ರೆಂತ್ ಇದೆ, ಪೊಲಿಟಿಕ್ಸ್ ಕಂಟಿನ್ಯೂ ಮಾಡ್ತಾರೆ, ಅದರಲ್ಲಿ ಏನು ಡೌಟ್ ಇಲ್ಲ. ಬಿಜೆಪಿಯ ಒಳಗೆ ಏನಾಗ್ತಾ ಇದೆ ಚಂದ್ರು? ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಏನಾಗ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ಏನಾಗ್ತಾ ಇದೆ, ಎಲ್ಲವೂ ಸರಿ ಇದೆಯಾ? ಯಾಕೆ ಹಾಗಾದ್ರೆ ಯಾರ್ದು ಸಪೋರ್ಟ್ ಇಲ್ಲ ಅಂದ್ರೆ ಯತ್ನಾಳ್ ಯಾಕೆ ಇಷ್ಟೊಂದು ಮಾತಾಡಿದ್ರು? ಅವ್ರ ಹಿಂದೆ ಯಾರಿದ್ದಾರೆ ಅಲ್ವಾ? ಈಗ ಯತ್ನಾಳ್ ಅವರು ನೀವು ಪೂರಕವಾಗಿ ಯತ್ನಾಳ್ ನನಗೆ ಸಪೋರ್ಟ್ ಇದೆ, ಒಂದು 10 ಜನ ಆದ್ರೂ ರಾಜೀನಾಮೆ ಕೊಡಬೇಕಿತ್ತು ಶಾಸಕ ಸ್ಥಾನಕ್ಕೆ. ನಾವು ಯತ್ನಾಳ್ ಜೊತೆ ಯಾರು ಕೊಡ್ತಾ ಇಲ್ಲ. ಈಗ ಯಾರೆಲ್ಲ ಅವರನ್ನ ಚೂ ಬಿಟ್ರು. ಅಲ್ಲ, ರೇಣುಕಾಚಾರ್ಯ ಒಂದ್ ಮಾತು ಹೇಳಿದ್ರು, ಯತ್ನಾಳ್ ಅವ್ರ ಹಿಂದೆ ಯಾರು ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿದೆ ಅಂತ. ಆದ್ರೆ ಯಾರು ಇರ್ಬೇಕು ಅಂತ ಆಯ್ತಲ್ಲ. ಈ ಹಿಂದೆ BL ಸಂತೋಷ್ ಅವರು ಇದ್ದಾಗ ಅವ್ರ ಕಡೆ ಬೋಟ್ ಮಾಡ್ತಾ ಇದ್ರು. ಇಲ್ಲ, ಈಗ ಅಲ್ಲ, ಅವರು ಡೈರೆಕ್ಟ್ ಆಗಿ ಹೇಳ್ತಿರುವಂಥದ್ದು ಯಾರನ್ನು ಅಂತಂದ್ರೆ, ಯಾರೆಲ್ಲ ಇವರಿಗೆ ಸಪೋರ್ಟ್ ಮಾಡಿದ್ರೆ ವಾಪಸ್ ತಗೋಬೇಕು ಅಂತಂದ್ರೆ, ಈಗ CT ರವಿ ಮಾತಾಡಿದ್ರು ಇವರ ಪರವಾಗಿ, ಅಶೋಕ್ ಮಾತಾಡಿದ್ರು ಇವರ ಪರವಾಗಿ, BL ಸಂತೋಷದು ಸಂಘದ ಪರವಾಗಿ ಮಾತಾಡ್ತಿರುವಂಥ ವಿಚಾರ. ರಮೇಶ್ ಅವರಂತೂ ಕೆಚ್ಚದೆ, ಅದು ನಿಜವಾಗಿ. ರಮೇಶ್ ಜಾರಕಿಹೊಳಿ ಅವರು ನೇರ ಸಪೋರ್ಟ್ ಮಾಡಬೇಕಾ ಮಾಡಬಾರ್ದಾ ಅದನ್ನು ನೇರವಾಗಿ ಹೇಳ್ತಾ ಇದ್ದಾರೆ. ಆದರೆ ಯಾರೆಲ್ಲ ಅವತ್ತು ಪಾಪ ಇವರನ್ನ ಸಪೋರ್ಟ್ ಮಾಡಿ ಮಾತಾಡಿ ಸರ್ ಅಂತಂದ್ರು, ಯಾರು ಮಾತಾಡ್ತಾ ಇಲ್ಲ. ಈಗ ಯಾರು ಮಾತಾಡ್ತಾ ಇಲ್ಲ. ಈಗ ನಮ್ದು ಸಾಕಪ್ಪ ಅನ್ನುವಂಥದ್ದು ಇದೆ ಅಂತೇಳಿ. ಸೊ ಹಾಗಿರುವಾಗ ಒನ್ಸ್ ಅಗೇನ್ ಏನ್ ನಡೀತಾ ಇದೆ ಚಂದ್ರು? ಬಿಜೆಪಿ ಒಳಗಡೆ ಏನ್ ನಡೀತಾ ಇದೆ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಒಂದು ವಿಚಾರ ನೀವು ಕೂಡ ಚರ್ಚೆಯನ್ನು ಮಾಡ್ತಾ ಇದ್ರೆ, ಯತ್ನಾಳ್ ಅವರ ವಿಚಾರವಾಗಿ ಅನೇಕ ಚರ್ಚೆಗಳಾಗ್ತಾ ಇದೆ. ಒಂದು ಕಡೆ ಯತ್ನಾಳ್ ಅವ್ರನ್ನ ವಾಪಸ್ ತರಬೇಕು ಅನ್ನೋಂಥದ್ದು ಅವರ ಆಪ್ತ ಬಣ, ಮತ್ತೊಂದು ಕಡೆ ತಟಸ್ಥ ಬಣ ಕೂಡ ಅಂಥದ್ದೇ ಪ್ರಯತ್ನವನ್ನು ಮಾಡ್ತಾ ಇದೆ. ಕಾಣದ ರೀತಿಯಲ್ಲಿ ಸಂಸದರು ಕೂಡ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಮಾಡುವಂಥ ಪ್ರಮೇಯಕ್ಕೂ ಕೂಡ ಹೋಗಿರ್ತಕ್ಕಂಥದ್ದು. ಇದರ ನಡುವೆ ನಾವು ಹಿಂದೆ ಹೋದರೆ 2013 ಲೆಕ್ಕ ನೋಡೋದಾದರೆ, ಯಡಿಯೂರಪ್ಪನವರು ಕೂಡ BJPಯನ್ನು ಬಿಟ್ಟು ಹೊರಗೆ ಹೋಗಿದ್ರು. ಆಗ ಹೋಗದಂಥದ್ದು ಕೆಲವರು ಮಾತ್ರ. BJP
ಅಂತ ಅಥವಾ ಪಕ್ಷ ಅನ್ನುವಂಥ ಬಂದಾಗ ಅನೇಕರು ಪಕ್ಷದಲ್ಲಿ ಉಳ್ಕೊತಾರೆ ಹೊರತು ಯಾವ ನಾಯಕ ಅನ್ನುವಂಥದ್ದು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂತಂದರೆ ಮುಂದಿನ ಭವಿಷ್ಯ ಏನಾಗಬಹುದು ಅನ್ನುವಂಥ ಆಲೋಚನೆಗಳು ಬಂದಂಥ ಸಂದರ್ಭದಲ್ಲಿ ಅದು ಯತ್ನಾಳವರಾಗಿರ್ಬೋದು ಅಥವಾ ಯಡಿಯೂರಪ್ಪನವರಾಗಿರ್ಬೋದು, ಬೇರೆ ಯಾವುದೇ ನಾಯಕರಾಗಿರ್ಬೋದು, ಅವ್ರ ಹಿಂದೆ ಹೋಗುವಂಥವರ ಸಂಖ್ಯೆ ಕಡಿಮೆ ಆಗುತ್ತೆ. ನಮ್ಮದು ರಾಷ್ಟ್ರೀಯ ಪಕ್ಷ, ಆ ಪಕ್ಷ, ಅದರಲ್ಲೂ ಈಗ ಪ್ರಮುಖವಾಗಿ ಮೋದಿ ಅನ್ನುವಂಥ ಹೆಸರಲ್ಲಿ ಇಡೀ BJP ಪಕ್ಷ ಓಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯತ್ನಾಳವ್ರ ಹಿಂದೆ ಹೋದರೆ ಗೆಲುವು ಕಷ್ಟ ಆಗಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಇರ್ಬೋದು. ಹೀಗಾಗಿ ಈಗ ಸದ್ಯಕ್ಕೆ BJP ಮೋದಿ ಅನ್ನುವಂಥ ಟ್ರೆಂಡ್ ಇರೋದ್ರಿಂದ BJPಯನ್ನು ಬಿಟ್ಟು ಯಾರು ಕೂಡ ಯತ್ನಾಳವ್ರ ಹಿಂದೆ ಹೋಗಲಿಕ್ಕೆ ತಯಾರಿಲ್ಲ. ಆದರೆ ಅವರನ್ನು ವಾಪಸ್ ಕರೆತರುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲ್ಯಾನನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿಯಾಗಿದ್ದರು ಮುಂಬೈನಲ್ಲಿ. ಯಾಕೆಂತಂದರೆ ಯತ್ನಾಳವ್ರನ್ನ ಮತ್ತೆ ವಾಪಸ್ ಕರೆತರಬೇಕು. ಅದರಲ್ಲೂ ರಮೇಶ್ ಜಾರಕಿಹೊಳಿ ಅವರಿಗೆ ಭಾಳಷ್ಟು ಆಪ್ತರು ದೇವೇಂದ್ರ ಫಡ್ನವೀಸ್ ಅವರು. ಅವರ ಮೂಲಕ ಹೈಕಮಾಂಡ್ ಗಮನ ಸೆಳೆದು ಅವರನ್ನು ವಾಪಸ್ ಕರೆತರಬೇಕು ಅನ್ನೋಂಥದ್ದು ಒಂದು ಕಡೆ. ಆದರೆ ಶ್ರೀರಾಮುಲು ಅವರು ಕೂಡ ಹೇಳಿಕೆಯನ್ನು ಗಮನಿಸಿದ್ದು, ಯತ್ನಾಳವರು ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಗೆ ಆಪ್ತರು ಕೂಡ ಹೌದು, ಶಾಸಕರು, ಕೇಂದ್ರದಲ್ಲಿ ಸಚಿವರಾಗಿದ್ದರು. ಈಗ ದೇವೇಂದ್ರ ಫಡ್ನವೀಸ್ ಮುಖಾಂತರ ಮಾತುಕತೆ ಆಗಿ ವಾಪಸ್ ಬಂದರು ಅಂತ ಹೇಳೋಣ. ಇವ್ರು ಹೇಳಿದ್ರಲ್ಲ ವಿಜೇಂದ್ರ ಇರೋ ತನಕ ನಾನು ಬರೋದಿಲ್ಲ ಅಂತೇಳಿ. ಹಂಗಾಗತ್ತಾ ಅದು? ದಾರಿ ತಪ್ತಾ ಇರೋದು ಯಾರು? BJP ಹೈಕಮಾಂಡ, ವಿಜೇಂದ್ರನ್ ಟೀಮಾ, ಅಥವಾ ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳ, ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಸಪೋರ್ಟ್ ಮಾಡ್ತಾ ಇರೋರು? ಯಾರು ದಾರಿ ತಪ್ಪಿದ್ದಾರೆ ಇಲ್ಲಿ? ಶೆಟ್ರ, ಖಂಡಿತವಾಗ್ಲು ಇಲ್ಲಿ ಒಂದು ಸೂಕ್ಷ್ಮವನ್ನು ನೋಡ್ಬೋದು. ಯತ್ನಾಳ್ ಉಚ್ಚಾಟನೆ ಮಾಡಿದ್ದಾರೆ. ಯಾಕೆ ಅಂತಂದರೆ ಅದು ಅವರ ಭಾಳಷ್ಟು ಹೇಳಿಕೆಗಳು, ಗೊಂದಲಮಯ ಹೇಳಿಕೆಗಳು, ಮಾತಾಡಬೇಡಿ ಅಂತ ಸಲಹೆ ಕೊಟ್ಟಂಥ ಸಂದರ್ಭದಲ್ಲಿ ಆಯಿತು ಅಂತ ಒಪ್ಕೋತಾರೆ. ಆದರೆ ಮತ್ತೂ ಮಾತನಾಡ್ತಾರೆ. ಈಗ ಉಚ್ಚಾಟನೆ ಮಾಡಿದ್ದಾರೆ, ಉಚ್ಚಾಟನೆ ಬಳಿಕವೂ ಕೂಡ ಈಗ ಮತ್ತೆ ಮಾತನಾಡ್ತಾ ಇದ್ದಾರೆ. ಅಂದರೆ ಒಂದು ಕಡೆ ಓಪನ್ ಆಗಿ ಬಿಟ್ಟಂತಾಗಿದೆ ಅವ್ರಿಗೆ. ಇಲ್ಲಿವರೆಗೂ ಕೂಡ BJP ಪಕ್ಷ ಅನ್ನೋಂಥ ಮೂಗ್ದಾರಾಯಿತು. ಈಗ ಉಚ್ಚಾಟನೆ ಮಾಡಿರೋದ್ರಿಂದ ನನ್ನನ್ನು ಯಾರು ಕೇಳೋಂಗಿಲ್ಲ. ಮೊದಲೇ ಹೇಳ್ತಾ ಇದ್ರು, ನಾನು ಡೋಂಟ್ ಕೇರ್, ನಾನು ಯಾವ ಮಗಂಗೂ ಎದುರೋನಲ್ಲ, ನಾನು ಯಾರಿಗೂ ಎದ್ರಲ್ಲ, ಜಗ್ಗಲ್ಲ, ಬಗ್ಗಲ್ಲ, ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಈಗ ಅವ್ರಿಗಿದ್ದಂಥ ಮೂಗ್ದಾರನೂ ಕಿತ್ತೋಗಿದೆ. ಸೊ ಈಗ ಅವ್ರಿಗೆ ಏನು ಬೇಕಾದರೂ ಸ್ಟೇಟ್ಮೆಂಟ್ಗಳನ್ನು ಕೊಡ್ಬೋದು. ಈಗಲೂ ಕೂಡ ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವರು ವಿಜೇಂದ್ರನ CM ಮಾಡಬೇಕು ಅಂತ ಯಡಿಯೂರಪ್ಪನವರು ಮತ್ತೆ ಲೂಟಿಗೆ ಇಳಿದಿದ್ದಾರೆ, ಮತ್ತೆ ಅವರು ಮಗನನ್ನು CM ಮಾಡಬೇಕು ಅಂತ ಕನಸು ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಇದು ಮತ್ತೆ ಪಕ್ಷಕ್ಕೆ ಕರೆತರೋದಕ್ಕೆ ಸಾಧ್ಯವಾ ಅನ್ನೋಂಥದ್ದು. ಮತ್ತೊಂದು ಕಡೆ ಹೈಕಮಾಂಡ್ ವಿರುದ್ಧವೂ ಕೂಡ ಮಾತಾಡ್ತಾರೆ. ಇದು ಮತ್ತೆ ವಾಪಸ್ ಕರೆತರೋದಕ್ಕೆ ಸಾಧ್ಯನಾ? ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಸೊ ಹಾಗಾಗಿ ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ಸ್ಪಷ್ಟವಾಗಿಲ್ಲ. ಆದರೆ ಅಧಿವೇಶನ ಮುಗಿದ ಬಳಿಕ ರಾಜ್ಯಕ್ಕೆ ಹೈಕಮಾಂಡ್ ಎಂಟ್ರಿ ಕೊಡುತ್ತೆ ಅನ್ನೋಂಥದ್ದು ಬಹಳ ಸ್ಪಷ್ಟ. ಹೀಗಾಗಿ ರಾಜ್ಯಾಧ್ಯಕ್ಷ ಚುನಾವಣೆ ಆಗುತ್ತಾ ಇಲ್ವಾ ಅನ್ನೋದ್ರ ಜೊತೆಗೆ ಮುಂದಿನ ಯತ್ನಾಳ್ ಅವರ ನಡೆ ಯಾವ ರೀತಿ ಇರುತ್ತೆ ಅನ್ನೋದು ಬಹಳ ಕುತೂಹಲ ಇರತಕ್ಕಂಥದ್ದು. ಶೆಟ್ರೆ, ನೀವು ಹೇಳ್ದಂಗೆ ಆ ಒಂದು ಸ್ಟ್ರಾಟಜಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಟ್ರಾಟಜಿ ಏನಂತ ಗೊತ್ತಾಗ್ತಿಲ್ಲ. ಒಂದು ಅಲ್ಲಿ ಇರಬೇಕು ಅಂದ್ರೆ ತನ್ನ ಡಿಮಾಂಡ್ ಇರಬೇಕು ಅಂತ ಏನಾದರೂ ಇರುತ್ತಲ್ವಾ ಹೈಕಮಾಂಡ್ಗಿಂತ? ಈಗ ಹೈಕಮಾಂಡ್ ಸ್ಟ್ರಾಂಗ್ ಇದ್ದಾಗ ಮೊದಲೆಲ್ಲ ಒಮ್ಮೆ ಏನಿತ್ತು ಗೊತ್ತಾ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ BJP ಹೈಕಮಾಂಡ್ ಸ್ಟ್ರಾಂಗ್ ಇರಲಿಲ್ಲ. ಇವರು ಗಿರ್ ತಿರುಗಿಸ್ತಾ ಇದ್ರು. ಈಗ ಹೇಗೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ಸನ್ನು ತಿರುಗಿಸ್ತಾ ಇದ್ದಾರೆ, ಯಾಕಂದ್ರೆ ಅವರು ಸ್ಟ್ರಾಂಗ್ ಇಲ್ಲ. ಅವರು ಸ್ಟ್ರಾಂಗ್ ಆದ ತಕ್ಷಣ ಇಲ್ಲಿ ಸ್ಟ್ರಾಂಗ್ ಆಗಿಬಿಡ್ತದೆ. ಆದರೆ BJP ಸ್ಟ್ರಾಂಗ್ ಇದೆ. ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಆ ಥರ ಹೇಳಿಕೆಗಳನ್ನು ಕೊಡುವಾಗ ಈಗ ನನಗೆ ಒಮ್ಮೆ ಅನಿಸುತ್ತೆ, ನಿಮ್ಗೆ ಯಾವ ಥರ ಪ್ರಚಾರ ಬೇಕು ಸರ್ ಹೇಳಿ, ನಾವು ಕೊಡ್ತೀವಿ. ಕೇವಲ ಪ್ರಚಾರ ಅಲ್ಲಲ್ಲ, ಅವ್ರು ಹೇಳ್ತಾರಲ್ವಾ, ನೀವೇನು ವಿಷಯೇಂದ್ರ ಬಗ್ಗೆ ಅವ್ರು ಹೇಳಿದ್ದನ್ನೆಲ್ಲ ನಾವು ಏನು ಪ್ಲೇ ಮಾಡ್ತಾ ಇದ್ವಪ್ಪ. ಯಾವುದಾದ್ರೂ ಹೊರಗಿಟ್ವಾ? ಅವ್ರು ಪೋಕ್ಸೋ ಕಾಯ್ದೆ ಬಗ್ಗೆ ಹೇಳಿದರು, ಆಮೇಲೆ ಭ್ರಷ್ಟಾಚಾರ ಕಾಯ್ದೆ ಬಗ್ಗೆ ಹೇಳಿದರು, ಜೈಲ್ಗೊಳಗೆ ಹೋಗ್ತಾರೆ ಅಂತ ಏಕವಚನದಲ್ಲಿ ಹೇಳಿದರು. ಯಾವುದನ್ನಾದರೂ ಮೀಡಿಯಾ ತೋರಿಸೋದೇ ಇತ್ತಾ? ತೋರಿಸಿದ್ದೀವಿ. ಏನೋ ಇತ್ತು, ಇವರು ಇಷ್ಟೆಲ್ಲ ಹೋರಾಟ ಮಾಡುವಾಗ ಇದ್ರ ಹಿಂದೆ ಏನೋ ಇದೆ ಅನ್ನೋಂಥದ್ದು. ಮತ್ತು ಅವ್ರು ಹೇಳಿದರು, ಇದು ನನ್ನನ್ನೇನಾದರೂ ಪಕ್ಷದಿಂದ ಹೊರಗೆ ಹಾಕಿದರೆ ನಾನು ಬೇಕಾದಷ್ಟು ಸಿಡಿಗಳಿದೆ, ಇನ್ನೇನೋ ಅವ್ಯವಹಾರಗಳಿದೆ, ಅದನ್ನೆಲ್ಲ ಬಾಯ್ಲಿಗೆ ಇಳಿತೀನಿ, ಏನೋ ಮಾಡ್ತಾರೆ ಯತ್ನಾಳ್ ಅವರು ಅಂತ ಬಹಳ ಇತ್ತು. ಅಲ್ಲ, ಅದನ್ನಂತೂ ನಾವಂತೂ ಅಟ್ಲೀಸ್ಟ್ ಕೆಲವು ಅಶ್ಲೀಲವಾಗಿರೋದನ್ನು ಪ್ರಚಾರ ಮಾಡೋಕ್ಕೆ ಆಗದೇ ಇದ್ರು ಕೂಡ ಹಿಂಗಾಗಿದೆ ಅಂತ ತೋರಿಸ್ತೀವಲ್ವಾ, ಹೇಳ್ಬೋದು. ಮತ್ತೆ ಯಾಕೆ ಅವ್ರಿಗೆ ಇಷ್ಟು ಕೋಪ, ಆಕ್ರೋಶ? ಕೇವಲ ವೈಯಕ್ತಿಕವಾದ ದ್ವೇಷನಾ? ಅದು ಬರಬಾರ್ದು ಯಾವತ್ತು ಕೂಡ. ವೈಯಕ್ತಿಕ ಮತ್ತು ಪಾರ್ಟಿಗೆ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಓಕೆ, ಮುಂದಿನ ಸುದ್ದಿಗೆ ಹೋಗೋಣ. ಇನ್ಸ್ಪೆಕ್ಟರ್ ಕುಮಾರ್ ಗೊತ್ತಲ್ವಾ? ಇನ್ಸ್ಪೆಕ್ಟರ್ ಕುಮಾರ್ 4 ಕೋಟಿ ಮನೆಯನ್ನು 60 ಲಕ್ಷಕ್ಕೆ ಕೊಡು ಅಂಥೇಳಿ ಪಾಟ್ಲೆ ಕೊಟ್ಟವ. ಇಂಥ ಪೊಲೀಸರನ್ನು ಇಟ್ಕೊಂಡು ಇಂಥ ಪೊಲೀಸರನ್ನು ಗುಂಡೊಡೆದು ಸಾಯಿಸ್ಬೇಕು. ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ, ಏನಾಗತ್ತೆ? ಇವರಿಗೆ ಅಧಿಕಾರ ಕೊಟ್ಟಿರೋದು ನಯವಂಚಕರನ್ನು, ಭ್ರಷ್ಟಾಚಾರಿಗಳನ್ನು, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳನ್ನು ಸಾಯಿಸಿ ಅಂತ ಇವರೇ ಮಾಡಿದರೆ ಒಬ್ಬ ಕಳ್ಳ ಪೊಲೀಸರು. ಇದು ಇನ್ಸ್ಪೆಕ್ಟರ್ ಕುಮಾರ್ಗೆ CM ಚಿನ್ನದ ಪದಕದ ಗರಿ ನೋಡಿ. ಅಲ್ಲಿ ಯಾರಿಗೋ ಬಕೆಟ್ ಇಟ್ಟಿರ್ತಾರೆ,
ಹಾಗಾಗಿ ಆತ ಅದನ್ನು ನಿನಗೆ ಚಿನ್ನದ ಲೋಕಾಯುಕ್ತಕ್ಕೆ ಹೆದರಿ ಕುಮಾರ್ ಎಸ್ಕೇಪ್. ಆದರೆ ಆತನ ಕೆಲಸದಿಂದ ಇನ್ನೂ ಆತನನ್ನು ಸಸ್ಪೆಂಡ್ ಕೂಡ ಮಾಡಿಲ್ಲ, ಕೆಲಸಕ್ಕೆ ಹಾಜರಾಗಿದ್ದಾನಂತೆ. ಎಲ್ಲಿ ಯಾವುದು ನಡೀತಾ ಇದೆ ಇಲ್ಲಿ? ಅಲ್ಲಿ ಉದಯಗಿರಿಯಲ್ಲಿ ಆಗುತ್ತೆ, ಪೊಲೀಸರಿಗೆ ಕಲೆಸೀತಾರೆ, ಕೈಕಾಲು ಮುರಿದಾಕ್ತಾರೆ, ಅದ್ರ ಸುದ್ದಿನೇ ಇಲ್ಲ. ಯಾವನೊಬ್ಬ ನಕ್ಕ ಪಿಚ್ಚ ಗುಂಡ ಬಂದುಬಿಟ್ಟು ಏಕರಿಂಗೆ ಅಂತ ಜನರಿಗೆ ಹೇಳಿಬಿಟ್ಟು ಅವ ಓಡೋಗ್ಬಿಡ್ತಾನೆ. ಹಳೆ ಕೇಸ್ಗೆ ಬಿ ರಿಪೋರ್ಟ್ಗೆ ಪೊಲೀಸರ ಕಿರುಕುಳ, 4 ಕೋಟಿ ಮೌಲ್ಯದ ಮನೆ ಕಡಿಮೆ ಬೆಲೆಗೆ ಕಿರುಕುಳ. ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರ ಚೆನ್ನೇಗೌಡರ ಹೇಳಿಕೆ, ನಮ್ಮ ಕುಟುಂಬಕ್ಕೆ ಇನ್ಸ್ಪೆಕ್ಟರ್ ಕುಮಾರ್ ಕಿರುಕುಳ ಕೊಟ್ಟಿದ್ದಾರೆ. ಡೀಲ್ಗೆ ಖಾಸಗಿ ಹೋಟೆಲ್ಗೆ ಬಂದಿದ್ದ ಕಾನ್ಸ್ಟೇಬಲ್, ನೋಡಿ ಕಾನ್ಸ್ಟೇಬಲ್ ಸಮೇತ. ನೋಡಿ ವೀಕ್ಷಕರೇ, ಈ ಕುಮಾರ್ ಅನ್ನುವಂಥ ಇನ್ಸ್ಪೆಕ್ಟರ್, ತಗೊಳ್ಳಿ ನೋಡಿ, ಅದು CCTV ದೃಶ್ಯ. ಅದು ಯಾರು ಓಕೆ, ಅವತ್ತು ಬಂದಿದ್ದು ಮತ್ತು ಇವತ್ತು ಬಂದಿದ್ದು. ನಮ್ಮ ಮನೆಯನ್ನು ಲಪಟಾಯಿಸೋ ಉದ್ದೇಶದಿಂದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆದ ಕುಮಾರ್ ಅವರು 18ನೇ ತಾರೀಕು ಸಂಜೆ 3 ಗಂಟೆಗೆ ನಮ್ಮ ಮನೆಗೆ ಯಾರೋ ಅಪರಿಚಿತ 4 ಜನ ರೌಡಿಗಳನ್ನ ಒಳಗಡೆ ನುಗ್ಗಿಸಿ, ತದನಂತರ ಅಲ್ಲಿಂದ ಒಬ್ಬ ಅನಂತ್ ಅಂತ ಒಂದು ಕಾನ್ಸ್ಟೇಬಲ್ ಕಳಿಸಿ ನನ್ನನ್ನು ಠಾಣೆಗೆ ಕರ್ಕೊಂಡೋಗಿ, ಮತ್ತು ಈ ಯಾವುದೋ ಒಂದು ಹಳೇದೊಂದು ಸುಳ್ಳು ದೂರನ್ನು ನನ್ನ ಮೇಲೆ ದಾಖಲೆ ಮಾಡಿರ್ತಾರೆ, ಒಂದು 420 ಕೇಸನ್ನು. ಆ ಕೇಸಿಗೆ ಸಂಬಂಧಪಟ್ಟಂತೆ ಸೆಟ್ಲ್ಮೆಂಟ್ ಮಾಡೋದಕ್ಕೆ ಬರ್ತಾರೆ. ಸೆಟ್ಲ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ, ಇದು ಕೋರ್ಟಲ್ಲಿ ಕೇಸ್ ಇದೆ, ಹೈಕೋರ್ಟಲ್ಲಿ ಸ್ಟೇ ಸಿಕ್ಕಿದೆ, ಈಗ ಆಗೋದಿಲ್ಲ ಅಂತ ನಾವು ಈ ವಿಚಾರ ಗಮನಕ್ಕೆ ತಂದಾಗ ಅವ್ರು ಹೇಳ್ತಾರೆ, ಸೊ ಇದನ್ನೇನಿದ್ರು ನೀನು ಸೈಬರ್ ಮುಂದೆಗಡೆ DCP ಅವ್ರ ಮುಂದೆಗಡೆ ಇದನ್ನು ಬಗೆಹರಿಸಬೇಕಾಗಿದೆ ಬಾ ಅಂತ ಅಲ್ಲಿ DCP ಅವರ ಕಚೇರಿ ಕರ್ಕೊಂಡು ಹೋಗ್ತಾರೆ. ಸೊ ಕರ್ಕೊಂಡೋಗಿ ಅಲ್ಲಿ 27.5 ಲಕ್ಷ ರೂಪಾಯಿಗೆ ಸೆಟ್ಲ್ಮೆಂಟ್ ಮಾಡ್ತಾರೆ. ಅವರ ಆ ಕಚೇರಿ ಆವರಣದ ಹೊರಗಡೆ ಮಾತಾಡ್ತಾರೆ. ಓಕೆ, ಅರವಿಂದ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರಂತೆ. ಅರವಿಂದ್, ಇದು ಎಲ್ಲ ಅರ್ಧಂಬರ್ಧ ಸ್ಟೋರಿ ಇದು, ಏನಂತ ನನಗೆ ಇಲ್ಲಿ ತನಕ ಗೊತ್ತಾಗ್ತಾ ಇಲ್ಲ. 4 ಕೋಟಿ ಮನೆ 60 ಲಕ್ಷಕ್ಕೆ ಡೀಲ್ಗೆ ಬಂದಿದ್ದರು ಚಿನ್ನೇಗೌಡರು ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಆತನಿಗೆ ಮುಖ್ಯಮಂತ್ರಿ ಏನು ಮೆಡಲ್ ಅಂತೆ. ಆಮೇಲೆ ಆತ ಮತ್ತು ಕೆಲಸಕ್ಕೆ ಹಾಜರಾಗಿದ್ದಾನಂತೆ. ಏನಿದು? JP ಸರ್, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಒಂದು ಲೋಕಾಯುಕ್ತ ರೇಡ್ ಆಗುತ್ತೆ 2 ದಿನಗಳ ಹಿಂದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅದಕ್ಕಿಂತ ಮುಂಚೆ ಸುಮಾರು 2022ರಲ್ಲಿ ಒಂದು ಕೇಸ್ ಆಗುತ್ತೆ. ಚೆನ್ನೇಗೌಡ ಎಂಬ ಕಾಂಟ್ರಾಕ್ಟರ್ ಏನಿರ್ತಾರೆ ಅವರು 60 ಲಕ್ಷ ರೂಪಾಯಿ ಸಾಲ ಪಡೆದಿರ್ತಾರೆ. ಆ ವಿಷಯವಾಗಿ ಒಂದು ಕಂಪ್ಲೇಂಟ್ ಆಗುತ್ತೆ. ಸಿವಿಲ್ ಕೇಸ್ ಮೇಲೆ ಒಂದು ಕೇಸ್ ದಾಖಲಿಸಿ ಚೆನ್ನೇಗೌಡ ಹಾಗೂ ಆತನ ಪತ್ನಿ ಏನಿರ್ತಾರೆ, ಗೌರ್ಮೆಂಟ್ ಅಫಿಷಿಯಲ್ ಇರ್ತಾರೆ, ಅವರನ್ನು ಪದೇ ಒಂದು ವಿಚಾರಣೆಗೆ ಕರೆದು ಕಿರುಕುಳವನ್ನು ಕೊಡ್ತಿರ್ತಾರೆ ಅನ್ನುವಂಥ ಆರೋಪ ಕೂಡ ಈ ಕುಮಾರ್ ಮೇಲೆ ಬಿದ್ದಿರುತ್ತೆ. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ನ ಮಾಡ್ತೀನಿ, ನಾಗರಬಾವಿಯಲ್ಲಿರುವಂತಹ ನಿಮ್ಮ ಮನೆ ಏನಿದೆ 4 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಮನೆ, ಅದನ್ನು ನನ್ನ ಸಂಬಂಧಿಕರ ಹೆಸರಿಗೆ ನೀವು ಕೊಡಬೇಕು, ನೋಂದಣಿ ಮಾಡಿಕೊಡ್ಬೇಕು ಅನ್ನುವಂಥ ಮಾತನ್ನ ಡೀಲನ್ನು ಮಾಡ್ಕೊಂಡಿರ್ತಾರಂತೆ. ಪದೇ ಆ ಒಂದು ಮನೆಗೆ ಬೇರೆ ರೌಡಿಗಳನ್ನ ಹಾಗೆ ಪೊಲೀಸ್ ಒಂದು ಕಾನ್ಸ್ಟೇಬಲ್ಸ್ ಏನಿರ್ತಾರೆ ಅವ್ರನ್ನ ಕಳಿಸಿ ಆ ಒಂದು ಮಾತುಕತೆಗೆ ಕಳಿಸ್ತಿರ್ತಾರೆ. ಈ ಒಂದು ಹಂತದ ಮಾತುಕತೆ ಆಗಿರುತ್ತೆ. ಅದಾದ ಬಳಿಕ ನಾಗರಬಾವಿಯ ಖಾಸಗಿ ಹೋಟೆಲ್ ಏನಿರುತ್ತೆ ಅಲ್ಲಿ ಮಾತುಕತೆಗೆ ಅಂತ ಕುಮಾರ್ ಕಳಿಸಿರ್ತಾರೆ. ಕುಮಾರ್ ಕಳಿಸಿದಂಥ ಹಿನ್ನೆಲೆಯಲ್ಲಿ ಕುಮಾರ್ ಅವರ ಸೋದರ ಸಂಬಂಧಿ ಅಂದರೆ ಅವರ ದೊಡ್ಡಮ್ಮನ ಮಗ ಗವಿಗೌಡ ಹಾಗೆ ಆತನ
ಪತ್ನಿ ಕೂಡ ಒಂದು ಹೋಟೆಲ್ಗೆ ಬಂದಿರ್ತಾರೆ. ಚೆನ್ನೇಗೌಡರು ಕೂಡ ಅಲ್ಲಿ ಡೀಲ್ಗಂತ ಅಂದರೆ ಈ ಒಂದು ಮಾತುಕತೆ ಏನಿರುತ್ತೆ ಒತ್ತಾಯಪೂರ್ವಕವಾಗಿ ಆ ಒಂದು ರಿಜಿಸ್ಟ್ರೇಷನ್ಗೋಸ್ಕರ ಆ ಹೋಟೆಲ್ನಲ್ಲಿ ಮಾತುಕತೆ ಮತ್ತು ಪೇಪರ್ಸ್ಗೆ ಸಹಿ ಹಾಕೋದಕ್ಕಾಗಿ ಅಲ್ಲಿ ಬಂದಿರ್ತಾರೆ. ಆ ಒಂದು ಎಕ್ಸ್ಕ್ಲೂಸಿವ್ CCTV ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥದ್ದು. ಅದೇ ಅಂದರೆ ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಒಂದು ಲೋಕಾಯುಕ್ತ ಅಧಿಕಾರಿಗಳು ರೇಡ್ಗಂತ ಬರಬೇಕಾಗಿರುತ್ತೆ. ಆ ಒಂದು ಡೀಲ್ನ ಮಾತುಕತೆ ಏನು ನಡೀತಿರುತ್ತೆ ಅದಕ್ಕಿಂತ ಮುಂಚೆಯೇ ಈ ಒಂದು ಚೆನ್ನೇಗೌಡ ಅವರು ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿರ್ತಾರೆ. ನನಗೆ ಈ ರೀತಿಯಾದಂತಹ ಕಿರುಕುಳನ ಕೊಡ್ತಿದ್ದಾರೆ, ಹಳೆಯ ಕೇಸ್ಗೆ B ರಿಪೋರ್ಟ್ ಹಾಕ್ತೀನಿ, ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ B ರಿಪೋರ್ಟ್ ಹಾಕ್ತೀನಿ, ನೀವು ನನಗೆ ಈ ಒಂದು ಮನೆಯನ್ನು ಬರೆದು ಕೊಡಬೇಕು ಅನ್ನುವಂತಹ ಒಂದು ಹೇಳಿಕೆಯನ್ನು ಕುಮಾರ್ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಚೆನ್ನೇಗೌಡ ಅವರು ಹೇಳಿ ಲೋಕಾಯುಕ್ತಕ್ಕೆ ದೂರು ನೀಡಿರ್ತಾರೆ. ಲೋಕಾಯುಕ್ತ ಆಫೀಸರ್ಸ್ ಈ ಕುಮಾರ್ ಹಾಗೆ ಆ ಒಂದು ಅಧಿಕಾರಿಗಳ ಮೇಲೆ ರೇಡ್ ಏನು ಮಾಡ್ತಾರೆ ಅದಕ್ಕಿಂತ ಮುಂಚೆ ಆ ಒಂದು ಮಾತುಕತೆಗೆ ಆ ಹೋಟೆಲ್ಗೆ ಬಂದಿರ್ತಾರೆ. ಆ ಹೋಟೆಲ್ನ ಕೂಡ ಶೋಧ ಮಾಡಿ ಸದ್ಯ ಆ ಒಂದು ಅಧಿಕಾರಿಗಳನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಿ ಅದಾದ ಬಳಿಕ ಅವ್ರನ್ನ ಬಿಟ್ಟು ಕಳಿಸಿರುವಂಥದ್ದು. ಎಲ್ಲೋ ಒಂದು ಕಡೆ ಈ ರೇಡ್ ಏನಿದೆ, ಲೋಕಾಯುಕ್ತ ರೇಡ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂಥ ತನಿಖೆಯ ವಿಫಲತೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಚೆನ್ನೇಗೌಡ ಹಾಗೆ ಅವರ ಪರ ವಕೀಲರು ಹೇಳ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಂದರೆ ಈ ಕೇಸ್ ಏನಿದೆ ಕುಮಾರ್ ಅವರ ಕೇಸ್, ಅವರು ಕೂಡ ಒಂದು CMನ ಪದಕನ ವಿಜೇತರಾಗಿರುವಂಥದ್ದು. ಅವರಿಗೆ ಈಗ ಮೆಡಲ್ ಏನಿತ್ತು CM ಮೆಡಲ್ ಅದನ್ನು ಕೂಡ ಈಗ ಸದ್ಯ ಮಿಸ್ ಮಾಡ್ಕೊಂಡಿರುವಂಥದ್ದು. ಅವರ ಮೇಲೆ ಸಾಲು ಆರೋಪಗಳು ಕೂಡ ಇದೇ ರೀತಿಯಾಗಿ ಇದ್ದಾವೆ ಅನ್ನುವಂಥದ್ದನ್ನು ಚೆನ್ನೇಗೌಡ ಹಾಗೆ ಅವರ ಪರ ವಕೀಲರು ಹೇಳ್ತಾ ಇರುವಂಥದ್ದು. ಆ ಬಗೆಗೆ 10 ಹಲವು ಸಾಕ್ಷಿಗಳಿದ್ದರೂ ಕೂಡ ಸದ್ಯ ಅವರ ಮೇಲೆ ಯಾವುದೇ ರೀತಿಯಾದಂಥ ಶಿಸ್ತು ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಕುರಿತು ಏನಾದರೂ ಸರಿಯಾದಂಥ ತನಿಖೆ ಆಗದಿದ್ದಲ್ಲಿ ಹೈಕೋರ್ಟ್ನ ಮೊರೆ ನಾವು ಹೋಗ್ತೀವಿ ಅನ್ನುವಂಥ ಮಾತನ್ನು ಕೂಡ ಈಗ ಒಂದು ಚೆನ್ನೇಗೌಡ ಅವರು ಹೇಳಿರುವಂಥದ್ದು. JP ಸರ್. ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಇನ್ನು ಬೋವಿ ನಿಗಮದ ಮಾಜಿ MD ತಮ್ಮನಿಗೆ ಶಾಕ್ ಅಂತೆ. ಕೇಬಲ್ ರಾಮಚಂದ್ರಪ್ಪ ಮನೆ ಮೇಲೆ ಇಡಿ ದಾಳಿ ಆಗಿದೆ. ಕೇಬಲ್ ರಾಮಚಂದ್ರಪ್ಪ ನಿವಾಸದ ಮೇಲೆ ಇಡಿ ರೇಡ್. ಮಾಜಿ MD ಡಾಕ್ಟರ್ಗೆ ನಾಗರಾಜಪ್ಪ ತಮ್ಮ ರಾಮಚಂದ್ರಪ್ಪ ನಿಗಮದ MD ಆಗಿದ್ದಾಗ ಅರೆಸ್ಟ್ ಆಗಿದ್ದ ನಾಗರಾಜಪ್ಪ ಈ ಹಿಂದೆ ಡಾಕ್ಟರ್ K ನಾಗರಾಜಪ್ಪನನ್ನು ಬಂಧಿಸಿದ್ದ ACB 75 ಲಕ್ಷ ಲಪಟಾಯಿಸಿದ್ದ ಆರೋಪದ ಅಡಿ ಬಂಧಿಸಲಾಗಿತ್ತು. ಈಗ ಅವರ ತಮ್ಮ K ರಾಮಚಂದ್ರಪ್ಪ ಮನೆ ಮೇಲೆ ರೇಡ್, ಅಕ್ರಮ ಹಣದ ವ್ಯವಹಾರ ನಡೆಸಿರುವ ಆರೋಪದಡಿ ದಾಳಿಯಾಗಿದೆ. ರನ್ಯಾ ರಾವ್ ಪ್ರಕರಣದ ಕುರಿತಾಗಿ ಒಂದು ಅಪ್ಡೇಟ್ ಇದೆ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ಸ್ಫೋಟಕ ವಿಚಾರಗಳು ಗೊತ್ತಾಗ್ತಾ ಇದೆ. ರನ್ಯಾ ಸೈಲೆಂಟ್ ಇದ್ರೂ ಕೂಡ ಮೂರನೇ ಆರೋಪಿ ಸಾಹಿಲ್ ಜೈನ್ ಒಂದೊಂದೇ ವಿಷಯಗಳನ್ನ DRI ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಗದಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಿವೆ. DRI ತನಿಖೆ ಚುರುಕುಗೊಳಿಸಿದ್ದು ಇಂಚಿಂಚು ಮಾಹಿತಿ ಜಾಲಾಡ್ತಿದೆ. ಇದೀಗ DRI ಅಧಿಕಾರಿಗಳ ಮುಂದೆ A3 ಆರೋಪಿ ಸಾಹಿಲ್ ಜೈನ್ ಮತ್ತಷ್ಟು ಸ್ಫೋಟಕ ವಿಷಯಗಳನ್ನ ಬಾಯ್ಬಿಟ್ಟಿದ್ದಾನೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಗೆದಷ್ಟು ಬಯಲು. ಹವಾಲಾ ಮೂಲಕ ರನ್ಯಾ ರಾವ್ ಹಣದ ವ್ಯವಹಾರ. ನಟಿ ರನ್ಯಾ ರಾವ್ ಚಿನ್ನದ ಕಥೆಯಲ್ಲಿ ಇದೀಗ ಮತ್ತಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿವೆ. ಕಳೆದ 4 ತಿಂಗಳಲ್ಲಿ 50 kg ಚಿನ್ನವನ್ನ ದುಬೈನಿಂದ ರನ್ಯಾ ಸ್ಮಗ್ಲಿಂಗ್ ಮಾಡಿದ್ಲು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ದುಬೈನಿಂದ ಚಿನ್ನಾಭರಣ ತರ್ತಿದ್ದ ರನ್ಯಾ ನೇರವಾಗಿ ಮೂರನೇ ಆರೋಪಿ ಸಾಹಿಲ್ಗೆ ಮಾರಾಟ ಮಾಡ್ತಿದ್ಲು ಅನ್ನೋ ಸ್ಫೋಟಕ ವಿಷಯ ಹೊರಬಿದ್ದಿದೆ. ಸಾಹಿಲ್ ಜೈನ್ ಹೇಳಿದ್ದೇನು? ನವೆಂಬರ್ನಿಂದಲೇ 50 kg ಚಿನ್ನವನ್ನ ರನ್ಯಾ ಸಾಗಿಸಿದ್ದಾಳಂತೆ. ದುಬೈನಿಂದ 50 kg ಚಿನ್ನ ತಂದು ಸಾಹಿಲ್ಗೆ ರವಾನೆ ಮಾಡಿದ್ದಾಳಂತೆ. ಹೀಗೆ ರನ್ಯಾ ತಂದ ಚಿನ್ನವನ್ನ ಸಾಹಿಲ್ ಮಾರಾಟ ಮಾಡ್ತಿದ್ದ. ಅಲ್ಲದೆ 38 ಕೋಟಿ ಹಣ ಹವಾಲಾ ಮೂಲಕ ದುಬೈಗೆ ಸಾಗಾಟ ಮಾಡಿದ್ರಂತೆ. ಇನ್ನು ವಿಶೇಷ ಆರ್ಥಿಕ ಅಪರಾಧ ನ್ಯಾಯಾಲಯಕ್ಕೆ ಸಲ್ಲಿಸಿದ ರಿಮಾಂಡ್ ಅರ್ಜಿಯಲ್ಲಿ DRI ಅಧಿಕಾರಿಗಳು ಈ ಬಗ್ಗೆ ಉಲ್ಲೇಖಿಸಿದ್ದಾರೆ. ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿ ಮಾರ್ಚ್ 3ರಂದು ಬೆಂಗಳೂರು ಏರ್ಪೋರ್ಟ್ನಲ್ಲಿ ರನ್ಯಾ ರಾವ್ ಬಂಧಿಸಿ ತಪಾಸಣೆ ನಡೆಸಿದಾಗ 14.8 kg ಚಿನ್ನ ಪತ್ತೆಯಾಗಿತ್ತು. ಜನವರಿಯಲ್ಲಿ ನಟಿ ರನ್ಯಾ ರಾವ್ 55 ಲಕ್ಷ ರೂಪಾಯಿ, ಫೆಬ್ರವರಿಯಲ್ಲಿ 55 ಲಕ್ಷ, ಹೀಗೆ ಒಟ್ಟು 1,73,61,787 ಕೋಟಿ ರೂಪಾಯಿ ಹಣವನ್ನ ಹವಾಲಾ ಮೂಲಕ ತರಿಸಿಕೊಂಡಿದ್ದಾಳೆ. ಪ್ರತಿ ಬಾರಿಯ ಹವಾಲಾ ವಹಿವಾಟಿಗೆ ಸಾಹಿಲ್ ಜೈನ್ 55,000 ರೂಪಾಯಿ ಕಮಿಷನ್ ಪಡಿತಿದ್ದ. ಸದ್ಯ ಏಪ್ರಿಲ್ 7ರವರೆಗೆ ಸಾಹಿಲ್ ಜೈನ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಳ್ಳಾರಿ ಮೂಲದ ಈತ ಚಿನ್ನದ ವ್ಯಾಪಾರಿಯಾಗಿದ್ದು ರನ್ಯಾ ರಾವ್ ತರುತ್ತಿದ್ದ ಚಿನ್ನವನ್ನ ಕರಗಿಸಿ ಹಣ ನೀಡುತ್ತಿದ್ದ. ಅದಕ್ಕೆ 10% 15% ಕಮಿಷನ್ ಪಡೆಯುತ್ತಿದ್ದ. ಈ ಹಿಂದೆಯೂ ಮುಂಬೈ ಕಸ್ಟಮ್ಸ್ ಅಧಿಕಾರಿಗಳು ಸಾಹಿಲ್ನನ್ನ ಬಂಧಿಸಿದ್ರು. ಈಗ DRI ಅಧಿಕಾರಿಗಳು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ.
ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.